ಮತ್ಸ್ಯ ತರಂಗ. ಮತ್ಸ್ಯ ತರಂಗ. ಮತ್ಸ್ಯ ತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯ ತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇವತ್ತಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಮೀನು ಉತ್ಪಾದನೆಯನ್ನು ಕುರಿತು ಟಿ. ನರಸೀಪುರ ತಾಲೂಕು ಬೇಡನಹಳ್ಳಿಯ ಚಾಮುಂಡೇಶ್ವರಿ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷರಾದ ಬಿ. ಬಸವೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಬಸವೇಗೌಡ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು ಗೌಡ್ರೆ? ಸರ್ ನನಗೀಗ 54 ವರ್ಷ ತುಂಬ್ತಾ ಇದೆ ಸರ್. ಏನು ವಿದ್ಯಾಭ್ಯಾಸ? SLC ವರ್ಗಿದೆ ಸರ್. ಹೇಳಿ ನಿಮ್ಮ ಬಗ್ಗೆ ಸ್ವಲ್ಪ. ನನ್ನೂರು ಬಂದು ಬೀಡನಹಳ್ಳಿ, ಬನ್ನೂರು ಹೋಬಳಿ, ಟಿ. ನರಸೀಪುರ ತಾಲೂಕು ಸರ್. ನಾನು ಮೈಸೂರು ಜಿಲ್ಲೆ. ನನ್ನ ಫ್ಯಾಮಿಲಿ ಸುಮಾರು 9 ಜನ ಇದ್ದಾರೆ ಸರ್. ಅಕ್ಕಂದಿರು 5 ಜನ, ಅಣ್ಣ ತಮ್ಮದಿರು 4 ಜನ ಸರ್. ಓಕೆ. ನಿಮ್ಮ ತಂದೆ ರೈತರು ಸರ್, ಪುಟ್ಟ ರೈತರು ಸರ್. ಅವರು ಎಷ್ಟು ಜಮೀನಿತ್ತು, ಏನೇನು ಬೆಳೆ ಬೆಳೆಯೋರು ಸರ್? ನಮ್ಮ ತಂದೆ ಇದ್ದಾಗ ನಾವು ಸ್ವಲ್ಪ ಆಸ್ತಿವಂತರು. ಅವರೆಲ್ಲ ಥರದ್ದು ರಾಗಿ, ಭತ್ತ, ಜೋಳ ಮತ್ತು ಕಬ್ಬು ಎಲ್ಲ ಥರದ ವ್ಯವಸಾಯ ಮಾಡ್ತಾಯಿದ್ರು. ನಿಮಗೂ ವ್ಯವಸಾಯದ ಬಗ್ಗೆ ಆಸಕ್ತಿ ಇತ್ತಾ? ಆಸಕ್ತಿ ಇದೆ ಸರ್, ಆಸಕ್ತಿ ಇದೆ. ವ್ಯವಸಾಯನೂ ಮಾಡ್ತೀವಿ ಸರ್ ನಾವು. ಜೊತೆಗೆ ನಮ್ಮ ತಂದೆ ನಾವು ಚಿಕ್ಕ 16-17 ವರ್ಷ ಇದ್ದಾಗಲೇ ತೀರೋಗ್ಬಿಟ್ರು. ಮೇಜರ್ ಬರೋಕ್ಕೂ ಮೊದಲೇ ತಂದೆ ತೀರೋದ್ರು ಸರ್. ಸೊ ಏನು ಮಾಡಿದ್ರಿ? ಆಗ ವಿದ್ಯಾಭ್ಯಾಸ ಮೊಟ್ಟಗಾಯ್ತು. ನಾನು SLC ಫೇಲ್ ಆದೆ. ಸೊ ವಿದ್ಯಾಭ್ಯಾಸ ಮುಂದೆ ಕಟ್ಕೊಂಡು ಆಮೇಲೆ ಪಾಸ್ ಮಾಡ್ಕೊಂಡೆ. ಆಮೇಲೆ ಮುಂದೆ ಹೋಗೋಕ್ಕೆ ನಮ್ಗೆ ಸ್ವಲ್ಪ ಆರ್ಥಿಕವಾಗಿ ತೊಂದರೆಗೆ ಸಿಗಾಕೊಂಡು. ಓಕೆ. ಆವಾಗ ನಮ್ಗೆ ಸಿಕ್ಕಿದ್ದು ಮೀನುಗಾರಿಕೆ ಕಸುಬು. ಅಂದರೆ ಈ ಮೀನುಗಾರಿಕೆಗೆ ತಾವು ಬರೋದಕ್ಕೆ ಏನು ಕಾರಣ? ಬಡತನ ಬಿಟ್ರೆ ಇನ್ನೇನಲ್ಲ ಸರ್. ಅಲ್ಲಪ್ಪ, ಬಡತನ ಬಂದವರೆಲ್ಲ ಮೀನು ಸಾಕ್ಬೇಕು ಅಂತ ಅಲ್ಲ, ಬೇರೆ ನಾವು ಮಿಡ್ಲ್ ಕ್ಲಾಸ್ ಜನ. ನಮ್ಮ ತಂದೆ ಇದ್ದಾಗ ಆಸ್ತಿವಂತರು. ತಂದೆ ತೀರೋದ್ಮೇಲೆ ನಮ್ಮ ಅಕ್ಕ ಅಂದಿರು ಮದುವೆ ಮಾಡೋಕ್ಕೋಸ್ಕರ ಅದಕ್ಕೆ ಆಸ್ತಿ ಕಳ್ಕೊತಾ ಬಂದ್ಬಿಟ್ಟು. ಅಲ್ಲ, ಯಾರಾದರೂ ಮೀನು ಸಾಕೋರು ಇದ್ರ ನಿಮ್ಮ? ಇಲ್ಲ ಸರ್. ಆ್ಯಕ್ಚುಲಿ ನಮ್ಮ ಅಣ್ಣ ಒಬ್ರು ಹಿರಿಯೋರಿದ್ರು. ಅವ್ರು KFDC ಫಿಶರೀಸ್ ಅಲ್ಲಿ ಮಂಗಳೂರಲ್ಲಿದ್ದರು ಸರ್. ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಂಗಳೂರು, ಅಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಹಾಗಾಗಿ ನಿಮಗೆ ಮೀನು ಸಾಕಾಣಿಕೆ ಸ್ವಲ್ಪ ಟಚ್ ಸರ್. ಹೌದಾ? ಅಂದರೆ ಈಗ ನೀವು ಮೀನು ಸಾಕಾಣಿಕೆ ಆರಂಭ ಮಾಡಿದಾಗ ಎಷ್ಟು ವಯಸ್ಸು ತಮಗೆ? ನನಗೆ 20 ವರ್ಷ ಇರ್ಬೋದು ಸರ್. ಹೌದಾ? ಏನು ಶುರು ಮಾಡಿದ್ದು ಫಸ್ಟ್ ನೀವು ಮೀನು ಸಾಕೋಕ್ಕೆ? ನಾನು ಫಸ್ಟು ಕಬಾಬ್ ಮಾಡಲಿಕ್ಕೆ ಬೇರೆಯವ್ರ ಹತ್ರ ಕೆಲಸಕ್ಕೆ ಸೇರ್ಕೊಂಡೆ ಸರ್. ತಿಂಗಳಿಗೆ 1,500 ರೂಪಾಯಿ ಸಂಬಳ, ದಿನಕ್ಕೆ 50 ರೂಪಾಯಿ, ತಿಂಗಳಿಗೆ 1,500. ಸೊ ಈ ರೀತಿ ಸೇರ್ಕೊಂಡು ಕಬಾಬ್ ಮಾಡ್ತಾ, ಅವಾಗ ನಮಗೆಲ್ಲ ಜನ ಎಲ್ಲ ಮೀನು ಕಬಾಬು ಅಂದರೆ ನಮ್ಮನ್ನೆಲ್ಲ ದೂಷಣೆ ಮಾಡೆ, ಮೀನು ಬೇಯಿಸ್ಕೊಂಡವನೇ ಅಂತಂತಿದ್ದ ಕಾಲ ಒಂದು. ಹಂಗೆ ಮಾಡ್ತಾ ನಾವು ಒಂದು ಹಂತಕ್ಕೆ ಬಂದ ಮೇಲೆ ಮೀನುಗಾರಿಕೆಗೆ, ಮೀನು ಸಾಗಾಣಿಕೆಗೆ ಬಂದ್ವು ಸರ್. ಎಲ್ಲಿ ಸಾಕ್ತಾ ಇದ್ರಿ? ನಮ್ಮ ಊರಲ್ಲಿ ನಮ್ಮದೊಂದು ಜಮೀನಿತ್ತು ಸರ್. ಆ ಜಮೀನಲ್ಲಿ ಒಂದು ಪಾಂಡ್ ಮಾಡ್ಕೊಂಡು, ಪಾಂಡಲ್ಲಿ ಸಾಗಾಣಿಕೆ ಮಾಡ್ಕೊಂಡು ಹೋಗೋಣ ಅಂತ ಶುರು ಮಾಡಿದ್ವು ಸರ್. ಹಾಗಾಗಿ ಅದರಿಂದ ಕಂಟಿನ್ಯೂ ಆಯಿತು. ನಿಮ್ಮ ಜಮೀನಲ್ಲಿ ಪಾಂಡ್ ಅಂದರೆ ನೀವೇ ಕೃತಕವಾಗಿ ಮಾಡ್ಕೊಂಡಿದ್ದ ಅಥವಾ ಸ್ವಾಭಾವಿಕವಾಗಿತ್ತ ಕೆರೆ? ಇಲ್ಲ, ನಾವೇ ಕೃತಕವಾಗಿ ಮಾಡ್ಕೊಂಡಿದ್ದು ಸರ್. ಅದು ಹೌದಾ? ಕೃತಕವಾಗಿ ಮಾಡ್ಕೊಂಡು ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮಾಡಿದ್ವು ಸರ್ ಅದು. ಹೌದಾ? ಹಾಂ ಸರ್. ಸರಿ. ಇಲಾಖೆಯಿಂದ ಏನಾದ್ರು ಸಹಾಯಧನ ಸಿಗ್ತಾ ತಮಗೆ? ಇಲಾಖೆಯಿಂದ ನಾವು ಸಹಾಯಧನ ತಗೊಂಡಿದ್ದೀವಿ ಸರ್. ಅದಕ್ಕೆ ಹೌದಾ? NMPS ಅಂತ ಒಂದು ಸ್ಕೀಮ್ ಇತ್ತು, NMPS ಅಂತ ಸ್ಟಾರ್ಟಿಂಗಲ್ಲಿ. ಆಗ ಒಂದು 40-50 ಸಾವಿರ ಕೊಟ್ಟರು. ಅಲ್ಲಿ ಎಷ್ಟು ವರ್ಷ ಮೀನು ಸಾಕಿದ್ರಿ? ಸುಮಾರು ಒಂದು 10 ವರ್ಷ ಮಾಡಿದ್ದೀನಿ ಸರ್. ಸರಿ. ಯಾವ ತರಹದ ಮೀನು ಸಾಕ್ತಾ ಇದ್ರಿ? ಏನು ಪ್ರಯೋಜನ ಆಯಿತು ತಮಗೆ? ಸರ್, ಅನುಭವ ಅಂದರೆ ನಮಗೆ ಪ್ರಯೋಜನ, ಮೀನು ಸಾಗಾಣಿಕೆಯಲ್ಲಿ 5 ವೆರೈಟೀಸ್ ಇದೆ ಸರ್. ಕಟ್ಲ, ರೋಹು, ಕಾಮನ್ ಕಾರ್ಪು, ಮೃಗಾಲು, ಗ್ರಾಸ್ ಕಾರ್ಪು ಮತ್ತು ಬೆಳ್ಳಿಗೆಂಡೆ ಅಂತ. ಅದು ಸ್ವಲ್ಪ ಕಡಿಮೆ ಆಯಿತು ಬೆಳ್ಳಿಗೆಂಡೆ, ಅದನ್ನು ಸ್ಟಾಪ್ ಆಯ್ತಾ ಬಂತು. ಉಳಿದಿದ್ದೆಲ್ಲ ನಿರಂತರವಾಗಿದೆ ಸರ್ ಅದು. ಸೊ ಅದನ್ನು ಮಾಡ್ತಾ ಬಂದು ಸರ್. ಬರ್ತಾ ಇರಬೇಕಾದ್ರೆ ನಮಗೆ 2007ರಲ್ಲಿ ಒಂದು ಮೀನುಗಾರ ಸಹಕಾರ ಸಂಘ ಮಾಡಲಿಕ್ಕೆ ಇಲಾಖೆ ಅಧಿಕಾರಿಗಳ ಭೇಟಿ ಮಾಡಿ, ಹಿಂಗೆ ಮಾಡಬೇಕು, ನಾವು ಈ ಥರ ಕಾರ್ಯರೂಪ ಮಾಡ್ಕೊಂಡಿವಿ, ಮೀನು ಸಾಗಾಣಿಕೆ ಮಾಡ್ಕೊಂಡು ಮೀನು ಮಾರಾಟ ಮಾಡ್ಕೊಂಡಿದ್ದೀವಿ, ನಾನು ಸಂಘ ಮಾಡಬೇಕು ಅಂತ ಕೂರ್ಕೊಂಡಾಗ ಅವರು ಮಾಡಿ ಅಂತ ಉತ್ತೇಜನ ಕೊಟ್ಟರು ಸರ್.
ಉತ್ತೇಜನ ಕೊಟ್ಟ ಮೇಲೆ 2007ರಲ್ಲಿ ವೈಯಕ್ತಿಕವಾಗಿ ಮೀನು ಸಾಕೊಂಡು ಆರಾಮಾಗಿದ್ರಲ್ಲ, ಸಂಘ ಯಾಕೆ ಬೇಕಿತ್ತು? ವೈಯಕ್ತಿಕವಾಗಿ ಮಾಡ್ತಾ ಒಯ್ತಿದ್ದಾಗ ನಾನೊಬ್ಬನಿಗೆ ಆಯ್ತಿತ್ತು. ನಾನೊಬ್ಬನೇ ಮಾಡ್ತಿದ್ದೆ. ಒಂದು ಸಂಘ ಮಾಡಿದ್ರೆ ಸದಸ್ಯರಿಗೂ ಅನುಕೂಲ ಆಯ್ತದೆ. ಆ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಮೀನುಗಾರ ಸಹಕಾರ ಸಂಘ ಇಲ್ಲ. ಒಂದಿದೆ, ಅದು ಅವ್ರಿಗೆ ಸಂಬಂಧಪಟ್ಟಂಗೆ ಇರ್ತೈತಿ. ಈ ಕಡೆ ನಾವು ಸದಸ್ಯರಿಗೂ ಒಂಚೂರು ಅನುಕೂಲ ಮಾಡ್ಕೊಳ್ಳೋಣ, ಜೊತೆಗೆ ಅವ್ರಿಗೂ ಸಹ ಇದು ತಿಳುವಳಿಕೆ ಬರಲಿ. ಮೀನುಗಾರಿಕೆ ಅಂದರೆ ಆ ಭಾಗದಲ್ಲಿ ಒಂದು ಸ್ವಲ್ಪ ಜನ ಅದನ್ನು ಅಸಹ್ಯ ಪಡ್ತಿದ್ದೆ ಉಂಟು. ಗಬ್ಬು ಆ ರೀತಿ ಅಂತೆಲ್ಲ ಇತ್ತು. ಅವ್ರಿಗೂ ತಿಳುವಳಿಕೆ ಬರ್ಲಂಗೆ ಮಾಡೋಣ ಅಂತೇಳಿ ಒಂದು ಸಹಕಾರ ಸಂಘ ಮಾಡಿದ್ವು. ಸಹಕಾರ ಸಂಘ ಮಾಡಬೇಕು ಅನ್ನೋದು ನಿಮ್ಮ ಆಲೋಚನೆನಾ? ಹಾಂ ಸರ್, ನಮಗೆ ಅನ್ನಿಸ್ತು ಸರ್ ಮಾಡಬೇಕು ಅಂತ. 2007ರಲ್ಲಿ ಸರ್, 2007. ಏನು ಸಂಘದ ಹೆಸರು? ಶ್ರೀ ಚಾಮುಂಡೇಶ್ವರಿ ಮೀನುಗಾರರ ಸಹಕಾರ ಸಂಘ, ಬೀಡನಹಳ್ಳಿ. ಓಕೆ. ಎಷ್ಟು ಜನ ಆರಂಭದಲ್ಲಿ ಸದಸ್ಯರಿದ್ರು? ಆರಂಭದಲ್ಲಿ 100 ಜನ ಇದ್ರು ಸರ್. ಈಗ 165 ಜನ ಇದ್ದೀವಿ ಸರ್. ಓಕೆ, ಹೇಳಿ. 2007ರಲ್ಲಿ ಸಂಘ ಯಾವ ಥರ ಪ್ರಾರಂಭ ಮಾಡಿದ್ರಿ ಸರ್? 2007ರಲ್ಲಿ ಸರ್ ಸಂಘನ ಒಂದು 10 ಜನ ಸೇರಿ ಒಂದು ಸಭೆ ಮಾಡ್ಕೊಂಡು, ನಾವು ಈ ರೀತಿ ಒಂದು ಸಂಘ ಮಾಡಿದ್ರೆ ಸರ್ಕಾರದಿಂದ ಬರುವಂಥ ಅನುದಾನಗಳು ಅಂದರೆ ಸ್ಕೀಮ್ಗಳಿದೆಯಲ್ಲ ಸರ್, ಅದನ್ನು ತಂದು ಸಮರ್ಪಕವಾಗಿ ಬಳಸ್ಕೊಂಡು ಮಾಡೋಣ. ಸೊ ಸದಸ್ಯರಿಗೆಲ್ಲ ಅನುಕೂಲ ಆಯ್ತದೆ ಅಂತ ಹೇಳ್ಬಿಟ್ಟು ಒಂದು ಚರ್ಚೆ ಮಾಡಿ ಒಂದು ಪ್ರವರ್ತಕರು ಅಂತ ಒಂದು 10 ಜನ ಮಾಡ್ಕೊಂಡು ಸರ್. 10 ಜನ ಮಾಡ್ಕೊಂಡಾಗ ಅದನ್ನು ಎಲ್ಲಿ ರಿಜಿಸ್ಟರ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ, ತಿಳುವಳಿಕೆ ಕಡಿಮೆ. ಆಗ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ನಾವು ಕೋರಿದಾಗ ಅವರು ಸಹಕಾರ ಇಲಾಖೆಗೆ ನೀವು ಕೇಳಿ ಅವರು ಡೈರೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ರು. ಅಲ್ಲೋಗಿ ನಾವು ಕೇಳಿದಾಗ ನೀವು ಅದೇನು ಪ್ರವರ್ತಕರು ಅಂತ ಮಾಡ್ಕೊಂಡಿರಿ ಅದೆಲ್ಲ ಕೊಡಿಯಪ್ಪ ಅರ್ಜಿ, ನಾವು ಮೀನುಗಾರಿಕೆ ಇಲಾಖೆಗೆ ಆ ಅರ್ಜಿನ ಬರಿತೀವಿ. ಸಾಧ್ಯತೆ ವರದಿ ಇಲಾಖೆ ಅಧಿಕಾರಿಗಳು, ಸಾಧ್ಯತೆ ವರದಿ ಇಲಾಖೆ ಅಧಿಕಾರಿಗಳು ಕೊಟ್ಟರೆ ನಿಮ್ಮ ಸಂಘನ ನೋಂದಾವಣೆ ಮಾಡಿಕೊಡ್ತೀವಿ, ನೀವು ಕಾರ್ಯರೂಪ ಬರುವಂಥದ್ದು ಅಂತ ಹೇಳಿದ್ರು. ನಾವು ಕೊಟ್ಟಂಥ ಅರ್ಜಿನ ಅವರು ಮೀನುಗಾರಿಕೆ ಇಲಾಖೆ ಟಿ ನರಸೀಪುರಕ್ಕೆ ಕಳಿಸ್ಕೊಟ್ರು. ಟಿ ನರಸೀಪುರ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಬಂದಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿ DD ಇದ್ದಾರೆ, ಅವರು ನಮ್ಮ ಊರಿಗೆ ಬಂದು ನೀವು ಈ ರೀತಿ ಅರ್ಜಿ ಕೊಟ್ಟಿದ್ದಾರೆ, ನೀವು ಸಂಘ ಮಾಡಬೇಕು ಅಂತ ಹೇಳಿದ್ದಾರೆ, ಯಾವ ರೀತಿ ಏನು ಅಂತಂದಾಗ ಜನಗಳೆಲ್ಲ ಕೂತಿ ಒಟ್ಟಿಗೆ ಈ ರೀತಿ ಚರ್ಚೆ ಮಾಡಿದ್ರು. ಹಿಂಗೆ ಮಾಡಿಕೊಡಿ, ನಮಗೆಲ್ಲ ತುಂಬ ಬಡವರಿದ್ದೀವಿ, ಒಂದು ಅನುಕೂಲ ಆಗಲಿ ಅಂತೆಲ್ಲ ಹೇಳಿ ಚರ್ಚೆ ಮಾಡಿದಾಗ ಆಯಿತು ಮುಂದೆ ಬನ್ನಿ, ಅದರಲ್ಲಿ ಮುಖ್ಯ ಪ್ರವರ್ತಕರು ಅಂತ ಒಬ್ಬರು ಮಾಡ್ಕೊಳ್ಳಿ. ಆ ಮುಖ್ಯ ಪ್ರವರ್ತಕರು ಅಂತ ಏನೋ ಸೈನ್ಗಳೆಲ್ಲ ಮಾಡಿಕೊಡ್ಬೇಕಲ್ಲ ಸರ್, ಏನು ಕೇಳುತ್ತೆ ಇಲಾಖೆ ಅಧಿಕಾರಿಗಳು ಅವ್ರಿಗೆಲ್ಲ ಕೊಡಬೇಕು, ಎಲ್ಲ ಹೋಗಕ್ಕೆ ಆಗೋದಿಲ್ಲ. ಆಗ ಒಬ್ಬರನ್ನ ಮಾಡ್ಕೊಂಡಾಗ ನಾನು ಮಾಡ್ಕೊಂಡು ಹೋದರು. ಅವರು ಸಾಧ್ಯತೆ ವರದಿಗೆ ತಾಲೂಕು ಅಸಿಸ್ಟೆಂಟ್ ಡೈರೆಕ್ಟ್ರು, ಜಿಲ್ಲಾ ಮಟ್ಟದ ಅಧಿಕಾರಿ ಕೊಡ್ತಾರೆ. ಈ ಮೀನುಗಾರಿಕೆ ಸಹಕಾರ ಸಂಘ ಮಾಡೋದ್ರಿಂದ ಯಾವುದೇ ರೀತಿ ಅಡಚಣೆಗಳಿಲ್ಲ, ಮಾಡಿಕೊಡ್ಬೋದು ಅಂತೇಳಿ ಅವರು ಒಂದು ಅರ್ಜಿನ ತಾಲೂಕು ಮಟ್ಟದವ್ರು ಜಿಲ್ಲಾ ಮಟ್ಟಕ್ಕೆ ಬರೀತಾರೆ, ಜಿಲ್ಲಾ ಮಟ್ಟದವರು JD ಸಾಹೇಬರು ಬರೀತಾರೆ, JD ಅವರು ಡೈರೆಕ್ಟ್ರು ಬರೀತಾರೆ. ಸಾಧ್ಯತೆ ವರದಿನ ಡೈರೆಕ್ಟ್ರೇ ಕೊಡ್ಬೇಕು ಸರ್ ಸಂಘ ರಿಜಿಸ್ಟರ್ ಮಾಡಲಿಕ್ಕೆ. ಡೈರೆಕ್ಟ್ರು ಸಾಹೇಬರು ಆಮೇಲೆ ಈ ಸಂಘ ನೋಂದಾವಣೆ ಮಾಡೋದ್ರಿಂದ ಇಷ್ಟು ಜನಕ್ಕೆ ಅನುಕೂಲ ಆಯ್ತದೆ ಅಂತೇಳಿ ಅವರು ವರದಿ ಕೊಟ್ಟರು ಸರ್, ಸಾಧ್ಯತೆ ವರದಿನ. ಅದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಅಂತೇಳಿ ಅವ್ರಿಗೆ ಅರ್ಜಿ ಕಳಿಸ್ಕೊಟ್ರು ಅವರು, ಏನು ಸಾಧ್ಯತೆ ವರದಿನ. ಸಾಧ್ಯತೆ ವರದಿ ಕೊಟ್ಟ ನಂತರ ಅಲ್ಲಿ ಸಹಕಾರ ಇಲಾಖೆ ಅಧಿಕಾರಿಗಳು ನಿಮಗೆ ಹಿಂಗೆ ಬಂದಿದೆ ಸಾಧ್ಯತೆ ವರದಿ, ನಿಮ್ಮ ಸಂಘ ನಾವು ನೋಂದಾವಣೆ ಮಾಡಿಕೊಡ್ತೀವಿ, ಫಸ್ಟು ನೀವು ಬಿಲ್ ಬುಕ್ ಅಂದರೆ ಈಗ ನಾವು ಶೇರ್ ಅಮೌಂಟ್ ಕಲೆಕ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಎಷ್ಟು ಜನ ಇರ್ತೀರ ಮೆಂಬರು ಅವರೆಲ್ಲ ಶೇರ್ ಕಲೆಕ್ಟ್ ಮಾಡಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಕೌಂಟ್ಗೆ ಡೆಪಾಸಿಟ್ ಇಟ್ಟು ಅದನ್ನು ನಮ್ಗೆ ತಂದು ಕೊಟ್ಟರೆ ನಿಮ್ಮನ್ನು ನೋಂದಾವಣೆ ಮಾಡಿಕೊಡ್ತೀವಿ ಅಂತೇಳಿ ಅವ್ರು ಪರ್ಮಿಷನ್ ಕೊಡ್ತಾರೆ. ಎಷ್ಟು ಕಲೆಕ್ಟ್ ಮಾಡಿದ್ರಿ ಶೇರ್ದನ? 25,000 ಮಾಡಿದೆ ಸರ್. ಒಬ್ಬೊಬ್ರಿಗೆಲ್ಲ ಸರ್ 250 ರೂಪಾಯಿ ಒಬ್ಬ ಮೆಂಬರ್ಗೆ, ಒಬ್ಬರಿಗೆ 250 ರೂಪಾಯಿ ಸರ್. 25,000 ಮಾಡಿ ಬ್ಯಾಂಕ್ ಹಾಕ್ತಿ, ಬ್ಯಾಂಕಿಂದ ಅದನ್ನು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫೀಸಿಗೆ ತಂದು ಕೊಟ್ಟು, ಅಲ್ಲಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋದ ನಂತರ ಅವರು ಸಂಘ ನೋಂದಾವಣೆ ಮಾಡಿಕೊಟ್ಟು, ನೋಂದಾವಣೆ ಆದ 1 ತಿಂಗಳೊಳಗೆ ನಿಮ್ಮದು ಬೋರ್ಡ್ ಫಾರ್ಮೇಷನ್ ಅಂದರೆ ಚುನಾವಣೆ ಪ್ರತಿನಿಧಿಗಳು ಬರಬೇಕು ಅಂತ ಅವರು ಡೈರೆಕ್ಷನ್ ಕೊಡ್ತಾರೆ ಸರ್. ಅಲ್ಲೆಲ್ಲ ನಾವೆಲ್ಲ ಸೇರಿ ಒಂದು 13 ಜನ ಡೈರೆಕ್ಟರ್ಗಳು ಬೇಕಲ್ಲಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬೇಕು. ಒಂದು 7 ಜನ ಸಾಮಾನ್ಯ ಸದಸ್ಯರು, 1 ಮಹಿಳೆಯರು, ಒಬ್ಬರು ಪರಿಶಿಷ್ಟ ಜಾತಿ, ಒಬ್ಬರು ಪರಿಶಿಷ್ಟ ಪಂಗಡ, 2 ಎ ವರ್ಗ, ಇಷ್ಟು ಜನ ಬೋರ್ಡ್ ಡೈರೆಕ್ಟರ್ಗಳು ಇರಬೇಕು. ಅದು ಚುನಾವಣೆ ಅಧಿಕಾರಿಗಳು ಬಂದು ಚುನಾವಣೆ ಮಾಡಿ ಘೋಷಣೆ ಮಾಡಿ ಹೋಗ್ತಾರೆ ಇವರು. ತದನಂತರ 1 ವಾರ ಬಿಟ್ಟು ಅಧ್ಯಕ್ಷರನ್ನ ಅನೌನ್ಸ್ ಮಾಡ್ತಾರೆ.
ಹಾಗಾಗಿ ನಮ್ಮನ್ನು ಅಧ್ಯಕ್ಷರಾಗಿ ಇದು ಮಾಡಿದ್ರು. ಆರಂಭದಿಂದ ನೀವೇ ಇದ್ದೀರಾ? ಇಲ್ಲ ಸರ್, ಬೇರೆ ಒಬ್ರು ಇದ್ರು, ಮಹೇಶ್ ಅಂತನ. ಆಮೇಲೆ ನಾನು ಬಂದೆ ಸರ್. ಮತ್ತೆ ನೀವೇ ಬಂದ ಸರ್. ಹೇಳಿ ಸರ್, ಸರಿ ಸುಮಾರು 19 ವರ್ಷ ಆಗೋಗಿದೆ ನಿಮ್ಮ ಸಂಘ ಆರಂಭ ಆಗಿ. ಸರ್, ಏನೆಲ್ಲ ಏಳು ಬೀಳುಗಳನ್ನು ಕಂಡಿದ್ದೀರಿ? ಹೇಗೆ ಸಂಘನ ನಡೆಸ್ಕೊಂಡ್ ಬಂದಿದ್ದೀರಿ? ಸಂಘನ ಭಾಳ ಸಮರ್ಪಕವಾಗಿ ಬೆಳೆಸಿದ್ದೀವಿ ಸರ್. ಭಾಳ ಉತ್ತಮವಾಗಿ. ನಮಗೆ ಸ್ಟಾರ್ಟಿಂಗಲ್ಲಿ ಕೆರೆ ಏನು ಸಿಗಲಿಲ್ಲ, ಸಖತ್ ಹಿಂಸೆ ಆಯಿತು. ತದನಂತರ ಕೆರೆ ಸಿಕ್ತು ಸರ್. 2013ರಿಂದ 2018ರವರೆಗೂ ಬರಗಾಲ, ಕೆರೆಗಳಿಗೆ ನೀರೇ ಬರಲಿಲ್ಲ ಸರ್. ಅಂಥ ಸಂದರ್ಭದಲ್ಲೂ ನಮ್ಮದು ಸೊಸೈಟಿ ಲಾಭದಾಯಕವಾಗಿ ಬಂತು. ಹೇಗೆ? ಆದರೆ ನಾವು ಎಲ್ಲ ನಮ್ಮ ಜನ, ಅಂದರೆ ನಮ್ಮ ಸೊಸೈಟಿ ಸದಸ್ಯರೆಲ್ಲ ಸೇರಿ ಕೌಲು ಕಾಯುವಂಥದ್ದು, ಮೀನು ಹಿಡಿಯುವಂಥದ್ದು, ಮೀನು ಮಾರಾಟ ಮಾಡುವಂಥದ್ದು, ಮೀನು ತೂಕ ಮಾಡಿ ಇನ್ನೊಬ್ಬರು ಕೊಡುವಂಥದ್ದೆಲ್ಲ ಇರ್ತದಲ್ಲ ಸರ್. ಎಲ್ಲ ನಾವು ಸದಸ್ಯರುಗಳೇ ಸೇರಿ ಮಾಡಿದಾಗ ಅಲ್ಲ, ಕೆರೆಯಲ್ಲಿ ನೀರೇ ಇರಲಿಲ್ಲ ಅಂತ ಸ್ವಲ್ಪ ಅಂದರೆ 6 ತಿಂಗಳು ಬರೋದು, 6 ತಿಂಗಳು ಹೊಂಟೋಗೋದು, ಆ ರೀತಿ ಇರ್ತಿತ್ತು. ಅಂದರೆ ಫುಲ್ ಒಣಗೋಗುವಂಥದ್ದೇನಿಲ್ಲ ಸರ್. ಆ ಕೆರೆಯಿಂದ ಇನ್ನೂ ಅಚ್ಚುಕಟ್ಟು 2,000 ಎಕರೆಗೆ ನೀರು ಕೊಡಬೇಕು ಅವರು. ನೀರಾವರಿ ಇಲಾಖೆಯಿಂದ 2,000 ಎಕರೆಗೆ ಅಚ್ಚುಕಟ್ಟು ನೀರು ಹೋಯ್ತದೆ. ಸೊ ಅದನ್ನು ಯಾವ ರೀತಿ ಆ ಸಂದರ್ಭ ತಕ್ಕಂತೆ ನಾವು ಮಾಡ್ಕೊಬಂದು. ಯಾವ ಕೆರೆ ತಮಗೆ ಸಿಕ್ಕಿರೋದು? ಬನ್ನೂರು ಹೆಗ್ಗೆರೆ ಕೆರೆ ಅಂತ ಸರ್. ಹೆಗ್ಗೆರೆ ಕೆರೆ ಅಂತಿತ್ತು ಆಗ, ಬನ್ನೂರ ಹೆಗ್ಗೆರೆ ಕೆರೆ. ಸರಿ. ಈಗಿಲ್ಲ ಸರ್, ನಮ್ಮ ಬಿಟ್ಟೋಗಿದೆ. ಈಗ ಯಾವ ಕೆರೆನಲ್ಲಿ ತಾವು ಮೀನು ಸಾಕ್ತಿರೋದು? ಚಾಮನಹಳ್ಳಿ ಕೆರೆ ಅಂತೇಳಿ ಸರ್. ಚಾಮನಹಳ್ಳಿ ಕೆರೆ ಅದೆಲ್ಲಿ ಬರುತ್ತೆ ಸರ್? ನಮ್ಮ ತಾಲೂಕಲ್ಲೇ ಬರುತ್ತೆ. ಅದು ಬನ್ನೂರ ಹತ್ರ ಚಾಮನಹಳ್ಳಿ ಅಂತೇಳಿ. ಅದು ಒಂದೇ ಕೆರೆನ ನೀವು ಮಾಡ್ಕೊಂಡು? ಸರ್, ಚಿಕ್ಕ ಕೆರೆ ಸರ್ ಅದು. ಆದರೂ ಮಳೆ ಆಶ್ರಿತ ಅಂತ ಬಂದೋಗಿದೆ ಅದು. ಅದರಲ್ಲಿ ಒಂದು 6ರಿಂದ 8 ತಿಂಗಳು ನೀರು ನಿಲ್ಲುತ್ತೆ. ಎಷ್ಟು ಎಕರೆ ವಿಸ್ತೀರ್ಣದ ಕೆರೆ ಅದು? ಸೊ ಅದು 45 ಎಕರೆ ವಿಸ್ತೀರ್ಣ. ಅದು ಒಂದೇ ಕೆರೆನಾ? ಬೇರೆ ಕೆರೆ ಯಾವುದು ಸಿಕ್ಕಿಲ್ವಾ ತಮಗೆ? ಅದೊಂದೇ ಕೆರೆ ಸರ್ ಈಗಿರೋದು. ಬೇರೆ ಕೆರೆ ಪ್ರಯತ್ನ ಮಾಡಿದಿರಿ? ಹನುಮನಾಳ್ ಗೌಡನ ಕೆರೆ ಅಂತ ಒಂದಿದೆ ಸರ್, ಅದು ಚಿಕ್ಕ ಕೆರೆ. ಹೌದಾ? ನಾವು ಪ್ರಯತ್ನ ಅಂತೂ ಮಾಡಿದ್ವಿ. ಸರಿ. ಕೇಳುಗರೆ, ಫೆಬ್ರವರಿ 12ರಂದು ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಮಾಗಿ ಉಳುಮೆ ಪ್ರಾಮುಖ್ಯತೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಡಾ ಜಿಎಚ್ ಯೋಗೀಶ್ ಹಾಗೂ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿಕೆ ರಾಮೇಗೌಡ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು. ಮರೆಯದಿರಿ, ಫೆಬ್ರವರಿ 12 ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಮಾಗಿ ಉಳುಮೆ ಪ್ರಾಮುಖ್ಯತೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಣ್ಣು ಕೊಂಬುವ ಬನ್ನಿರಿ. ಈಗ ತಾವು ಸಹಕಾರಿ ಸಂಘದ ಮೂಲಕ ಮೀನು ಸಾಕಾಣಿಕೆಯನ್ನು ಮಾಡ್ತಾ ಇರೋದು ಸರ್ ಅಲ್ವಾ? ಇದೆ ಸರ್. ವೈಯಕ್ತಿಕವಾಗೂ ಮೀನು ಸಾಕ್ತಾ ಇದ್ದಾರೆ ಸರ್. ಅಂದ್ರೆ ತಾವು ಮುಂಚೆ ಮಾಡಿದ್ರಲ್ಲ ಕೊಳ, ಹೌದು ಸರ್, ಅದರಲ್ಲೇ ಮಾಡ್ತಿದ್ದೀರಾ ಅಥವಾ? ಇಲ್ಲ, ಖಾಸಗಿಯಾಗಿ ಕೆರೆಗಳನ್ನ ಟೆಂಡರ್ಗೆ ತಗೋತೀವಿ. ಇಲಾಖೆಯಿಂದಲೇ ನಮ್ಮ ಕಾರ್ಯವ್ಯಾಪ್ತಿ ಅಂತ ಇರುತ್ತದಲ್ಲ ಸರ್, ಸಹಕಾರ ಸಂಘದ ಕಾರ್ಯವ್ಯಾಪ್ತಿ ಒಳಗಿರುವಂಥ ಕೆರೆಗಳನ್ನ ಮಾತ್ರ ಸೊಸೈಟಿ ಕೊಡುವಂಥದ್ದು. ಅದು ಹೊರತುಪಡಿಸಿ ಉಳಿದಂಥ ಕೆರೆಗಳನ್ನ ಟೆಂಡರ್ ಮಾಡ್ತಾರೆ. ಈ ಟೆಂಡರು ಅಥವಾ ಟೆಂಡರ್ ಏನೋ ಮಾಡ್ತಾರೆ. ಆ ಟೆಂಡರಲ್ಲಿ ಭಾಗವಹಿಸಿ ತಗೊಳ್ಳುವಂಥದ್ದು. ಆ ಥರ ಎಷ್ಟು ಕೆರೆ ತಗೊಂಡಿದ್ದೀರಿ ಸರ್? ಸಿಹಳ್ಳಿ ಮಾರ್ಗೋಡ್ನಹಳ್ಳಿ ಅಂತ ಒಂದು, ಹನುಮಳ್ಗೌಡನ ಕೆರೆ ಒಂದು, ಬೆಟ್ಟಳ್ಳಿ ಅಂತ ಮತ್ತೈತಿ, ಗ್ರಾಮ ಪಂಚಾಯತಿಗೆ ಉಂಟಾಯ್ತು ಅದು. ಸೊ ಹಿಂಗೆ ಸುಮಾರು ತಗೊಂಡು ಮಾಡಿದ್ದೀನಿ ಸರ್. 1999ರಿಂದ ಕೆರೆಗಳು ಖಾಸಗಿಯಾಗಿ ತಗೊಂಡು ಮಾಡಿದ್ದೀನಿ. ಅಲ್ಲ, ಈಗ ಸಂಘದ ವತಿಯಿಂದ ನೀವು ಮಾಡ್ತಿರೋದು ಒಂದೇ ಕೆರೆನಲ್ಲ? ಒಂದೇ ಕೆರೆಲ್ಲ ಸರ್. ನೀವು ವೈಯಕ್ತಿಕವಾಗಿ ಹರಾಜಿನ ಮೂಲಕ ತಗೊಂಡು ಮಾಡಿದ್ದೀನಿ ಸರ್ ಅಲ್ವಾ? ಹೌದು ಸರ್. ಆಮೇಲೆ ಜಮೀನಲ್ಲೇ ಒಂದು ಕೊಳನೂ ಮಾಡಿದ್ದೀರಿ. ಕೊಳ ಏನಾದ್ರು ಜಾಸ್ತಿ ಮಾಡ್ಕೊಂಡಿದ್ದೀರಾ ಅಥವಾ? ಇಲ್ಲ ಸರ್, ಜಮೀನು ಕಡಿಮೆ ನಮಗೆ. ಅಷ್ಟರಲ್ಲೇ ಮಾಡ್ತಾ ಇದ್ದೀರಲ್ಲ? ತುಂಬಾ ಕಡಿಮೆ. ಈಗ ಸಹಕಾರಿ ವ್ಯವಸ್ಥೆನಲ್ಲಿ ನೀವು ಈಗ 160 ಜನ ಹೇಳಿದ್ರೆ, 65 ಜನ, 165 ಜನ ಸದಸ್ಯರು, ಎಲ್ಲರೂ ಕೂಡ ಮೀನು ಸಾಕೋರ? 90% ಆದರೆ ವೃತ್ತಿನ ಅವಲಂಬಿಸ್ಕೊಂಡಿರ್ತಾರೆ ಸರ್. ಈಗ ಮೀನು ಸಾಕಾಣಿಕೆ ಇಲ್ಲ ಅಂದಾಗ ಬೇರೆ ವೃತ್ತಿನ ಮಾಡಲೇಬೇಕಾಗುತ್ತೆ. ಜೀವನಕ್ಕೆ ಬೇಕಲ್ಲ ಸರ್, ಜೀವನ ಮಾಡಲೇಬೇಕು ಅಂದಾಗ. ಸೊ ಈ ಮೀನು ಸಾಕಾಣಿಕೆ ಕಡಿಮೆ ಆದಾಗ ಬೇರೆ ವೃತ್ತಿನ ಅವಲಂಬಿಸ್ಕೊತಾರೆ, ಇಲ್ಲಾಂದರೆ ಇಲ್ಲೇ ಬರ್ತಾರೆ ಸರ್. ಮೀನುಗಾರಿಕೆಗೆ ಬರೋದಕ್ಕೆ ಬಡತನ ಕಾರಣ ಅಂತಂದ್ರಿ ಸರ್. ಈಗ ಇಷ್ಟು ವರ್ಷ ಮೀನುಗಾರಿಕೆ ಮಾಡಿದ್ದೀರಲ್ಲ, ಬಡತನ ನಿರ್ಮೂಲನೆ ಆಗಿದೆಯಾ? ಬಡತನ ನಿರ್ಮೂಲನೆ ಆಗಿದೆ ಅಂದರೆ ಆರಾಮಿದ್ದೀನಿ ಸರ್.
ಸೊ ನಾವು ನಿರ್ಮೂಲನೆ ಆಗಿದೆ ಅಂತ. ನಾವು ಮೇಲೂ ಇಲ್ಲ ಕೆಳಗೂ ಇಲ್ಲ, ಒಂದು ಮಧ್ಯಮ ವರ್ಗದಲ್ಲಿ ಏನೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಬಸವೇಗೌಡ್ರೆ, ನಿಮ್ಮ ಸಂಘವನ್ನ ಸ್ಥಾಪನೆ ಮಾಡಿದ ಮೇಲಿಂದ ಹಾಂ ಸರ್ 165 ಜನರಿಗೆ ಏನೇನು ಸೌಲಭ್ಯಗಳನ್ನು ತಾವು ಕೊಡೋಕೆ ಸಾಧ್ಯ ಆಗಿದೆ? ಸರ್, ಇಲಾಖೆಯಿಂದ ಈ ಬೋಟು, ಬಲೆ ಮತ್ತು ಬೈಸ್ಕಲ್ಲು, ಕ್ರೇಟ್ಸು, ಮೀನು ಮಾರಾಟ ಮಾಡುವಂಥ ಕ್ರೇಟ್ಗಳು ಬರ್ತವೆ, ಅದು ಮತ್ತು ಮನೆಗಳು ಇಷ್ಟು ಕೊಡಿಸಿದ್ದೀನಿ ಸರ್ ಅವ್ರಿಗೆ. ಮನೆಗಳನ್ನು ಹೇಗೆ ಕೊಡಿಸ್ತೀರಿ ಸರ್? ಅಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿದ್ದರೆ ಅವರು ಇಂತಿಷ್ಟು ಅಡಿ ಅಂತೆಲ್ಲ ಇರ್ತದೆ ಸರ್ ಮೆಜರ್ಮೆಂಟು. ಅವ್ರು ಈ ಸೊತ್ತೆಲ್ಲ ಮಾಡ್ಕೊಂಡಿದ್ರೆ ಸೊ 1,20,000 ನಮಗೆ ಅವರು ಮೀನುಗಾರಿಕೆ ಇಲಾಖೆಯಿಂದ ಕೊಡ್ತಿದ್ರು, ಮತ್ಸ್ಯಾಶ್ರಯ ಯೋಜನೆ ಅಂತೇಳಿ. ಅದೀಗ ಅದು 1,20,000 ಮುಂದುವರಿತಾ ಇದೆ. ಗ್ರಾಮ ಪಂಚಾಯತಿಗಳಲ್ಲಿ 1.5 ಲಕ್ಷ ಹೆಚ್ಚಾಗಿರೋದ್ರಿಂದ ಎಲ್ಲ ಗ್ರಾಮ ಪಂಚಾಯತಿಗೆ ಇಷ್ಟಪಡ್ತಾರೆ ಸರ್ ನಮ್ಮಲ್ಲಿ. ಓಕೆ, ಜಾಸ್ತಿ ಸಿಗುತ್ತೆ. ಎಷ್ಟು ಜನಕ್ಕೆ ಮನೆ ಸಿಕ್ಕಿರ್ಬೋದು? 2-3 ಜನ ಸಿಕ್ಕಿದೆ. ಹಾಂ ಸರ್. ಮತ್ತೆ ಬೇರೆ ಈ ಸೈಕಲ್ಲು ಒಂದು 5 ಜನಕ್ಕೆ ಕೊಡಿಸಿದ್ದೀನಿ ಸರ್. ಅದು ಪರಿಶಿಷ್ಟ ಜಾತಿ ರಿಸರ್ವೇಷನ್ ಬರ್ತದೆ ಸರ್. ಒಂದು ಟಾರ್ಗೆಟ್ ಅಂತ ಕೊಡ್ತಾರೆ ಇಲಾಖೆಗೆ. ಆ ಇಲಾಖೆಯಲ್ಲಿ ಎಲ್ಲ ತಾಲೂಕು ಮಟ್ಟದ ಸಹಕಾರ ಸಂಘಗಳಿಗೆಲ್ಲ ಹಂಚ್ಬೇಕಲ್ಲ ಸರ್. ಬೋಟು ಬಲೆ ಅಂತ ಬಂದರೆ 2 ಮೆಂಬರ್ ಬರ್ತದೆ. ಆ 2ರಲ್ಲಿ ಈ ವರ್ಷ ಕೊಟ್ಟಂಥ ವ್ಯಕ್ತಿಗೆ ಇನ್ನು 5 ವರ್ಷ ಕೊಡ್ಲಿಕ್ಕೆ ಆಗೋದಿಲ್ಲ. ಹಂಗೆ ರೊಟೇಷನ್ ಮಾಡ್ತಾ ಕೊಡ್ತಾ ಬರ್ತಾ ಇರ್ತೀವಿ ಸರ್. ತುಂಬ ಜನಕ್ಕೆ ಕೊಟ್ಟಿದ್ದೀವಿ ನಾವು. ಆ ಥರ ಇಲಾಖೆಯಿಂದ 2007ರಿಂದ ಸಂಘ ರಿಜಿಸ್ಟರ್ ಮಾಡಿ 2010ರಿಂದ ಇಲ್ಲಿವರೆಗೂ ಕೊಡ್ತಾ ಬಂದಿದ್ದೀವಿ ಸರ್. ಹೌದಾ? ಅಂದರೆ ನಿಮ್ಮ ಸಂಘದ ಸದಸ್ಯರ ಹತ್ರ ಎಲ್ಲ ಸೈಕಲ್ ಇದೆಯಾ ಈಗ? ಇಲ್ಲ ಸರ್, ಸೈಕಲ್ ಒಂದೇ ಸರಿ. ಯಾವಾಗ ಅಂದರೆ 2010 11 ಸರ್, ಒಂದೇ ಸತಿ 5 ಬೈಸ್ಕಲ್. ಅದು ಪರಿಶಿಷ್ಟ ಜಾತಿಗೆ ಮಾತ್ರ ಅದು ರಿಸರ್ವೇಷನ್ ಬಂತು. ಆಗ ಅವ್ರಿಗೆ ಕೊಡಿಸ್ಬಿಟ್ಟು ಪರಿಶಿಷ್ಟ ಪಂಗಡ ಅವ್ರಿಗೆ ಈ ಬೋಟು ಬಲೆ, ನಾವು ಮೀನುಗಾರಿಕೆ ವೃತ್ತಿನ ಏನು ಅವಲಂಬಿಸ್ಕೊಂಡಿರ್ತೀವಿ ಅವ್ರಿಗೆಲ್ಲ ಬೋಟು ಬಲೆ ಕೊಡ್ತಾ ಬರ್ತಾ ಇರ್ತೀವಿ ಸರ್. ಅದು ನಿರಂತರವಾಗಿ ಬರ್ತಾ ಇದೆ. ಹೌದಾ? ಯಾವುದು ಬೋಟು ಬಲೆ 2 ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಸೌಲಭ್ಯ ಸದಸ್ಯರಿಗೆ ಸಿಕ್ಕಿದೆ ಸರ್? ಈಗ ಅಷ್ಟು ನಾನು ಹೇಳ್ಬಲ್ಲೆ ಸರ್. ಓಕೆ, ಈ ಸಂಘ ಮಾಡಿರೋದ್ರಿಂದ ಹಾಂ ಸರ್ ಏನು ಪ್ರಯೋಜನ ಆಗಿದೆ? ಅಂದರೆ ವೈಯಕ್ತಿಕವಾಗಾದರೂ ಮೀನು ಸಾಕ್ತಾರೆ, ಈಗ ಸಂಘದ ಮೂಲಕ ಮೀನು ಸಾಕೋದ್ರಿಂದ ಏನು ಬದಲಾವಣೆ? ಸಂಘದಿಂದ ನಮಗೆ ಹೆಚ್ಚಿಗೆ ಆದಾಯ ಬಂದರೆ ನಾವು ಪ್ರತಿ ವರ್ಷ ಆಡಿಟ್ ಅಂತ ಮಾಡಿಸ್ತೀವಿ. ಆಡಿಟಲ್ಲಿ ಇಂತಿಷ್ಟು ಅಂತ ನಾವು ಏನು ಖರ್ಚು ಮಾಡಿರ್ತೀವಿ, ಈಗ ಮೀನು ಮರಿಗೆ ಇಂತಿಷ್ಟು, ಕೆರೆ ಗುತ್ತಿಗೆ ಹಣ ಇಷ್ಟು, ಈ ವಾಚ್ ಆ್ಯಂಡ್ ವಾರ್ಡ್ ಎಲ್ಲ ಇರ್ತದಲ್ಲ ಅವಕ್ಕೆಲ್ಲ ಖರ್ಚು ಮಾಡಿ ಅದರಲ್ಲಿ ಲಾಭ ಬಂದರೆ ಸದಸ್ಯರಿಗೆ ಡಿವಿಡೆಂಟ್ ಕೊಡೋದು ಅಂತ ಬರ್ತದೆ ಸರ್. ಆ ಡಿವಿಡೆಂಟ್ ಎಲ್ಲ ಕೊಟ್ಟಿದ್ದೀವಿ ನಾವು. ಲಾಭದಲ್ಲಿದ್ದೀರಾ ನೀವು? ಹ್ಞೂ ಸರ್, ಲಾಭದಲ್ಲಿದ್ದೀವಿ. ಹೌದಾ? ಈ ಬಂಡವಾಳ ಎಷ್ಟು ಮಾಡ್ಕೊಂಡಿದ್ರಿ ಸಂಘದ್ದು? 6,32,982 ರೂಪಾಯಿ ಇವತ್ತು ನಮ್ಮ ಅಕೌಂಟಲ್ಲಿ ಇದೆ ಸರ್. ದುಡ್ಡಿದೆ 6,32,982 ರೂಪಾಯಿ ಇವತ್ತು ನಮ್ಮ ಅಕೌಂಟಲ್ಲಿ ದುಡ್ಡಿದೆ. ಸಂತೋಷ ಸರ್. ಡಿವಿಡೆಂಟ್ ಅಂತ ಎಷ್ಟು ಕೊಟ್ಟಿದ್ದೀರಿ? ನಾನು 2000 ಕೊರೋನಾ ಬಂತಲ್ಲ ಸರ್, ಕೊರೋನಾ ಟೈಮಲ್ಲಿ 2021, 22 1,000 ಪ್ರತಿಯೊಬ್ಬರಿಗೂ ನಮ್ಮ ಇರೋ ಸದಸ್ಯರಿಗೆಲ್ಲ ವರ್ಷ 1,000 ಕೊಟ್ಟಿದ್ದೀವಿ ಸರ್. ಆದಾಯ ಎಷ್ಟು ಮಾಡ್ತೀರಿ ವರ್ಷಕ್ಕೆ? ಆಗ ಕೆರೆ ಇರ್ತಲ್ಲ ಸರ್, ಆ ಕೆರೆಯಿಂದ ಬಂದಂಥ ಆದಾಯನ ಅವ್ರಿಗೆ ಇಷ್ಟು % ಡಿವಿಡೆಂಟ್ ಕೊಡೋದಂತ ಆಡಿಟ್ ರಿಪೋರ್ಟಲ್ಲಿ ಬರ್ತದೆ ಸರ್. ಅಲ್ಲ ಸರಿ, ಆದಾಯ ಎಷ್ಟು ಮಾಡಿದ್ರಿ ಅಂತ ಕೇಳಿದೆ. ದುಡ್ಡು ಸುಮಾರಾಗಿ ಒಂದು 10 ಲಕ್ಷದವರೆಗೂ ಮಾಡಿದ್ದೀವಿ ಸರ್. ಅಷ್ಟೊಂದು? ಹ್ಞೂ ಸರ್, 10 ಲಕ್ಷದವರೆಗೂ ಮಾಡಿ. ಹೇಗೆ ಬಂತು 10 ಲಕ್ಷ ಆದಾಯ? ಹೇಳಿ ಸ್ವಲ್ಪ ವಿವರವಾಗಿ. ಎಲ್ಲಿಂದ ತಂದ್ರಿ ಮೀನು ಮರಿ? ಮೀನು ಮರಿ ನುಗು ಮೀನು ಮರಿ ಉತ್ಪಾದನೆ ಕೇಂದ್ರ. ಓಕೆ, ಅಲ್ಲಿ ತರ್ತೀವಿ. ಸೊಸೈಟಿ ಅಂತ ಏನಾದ್ರು ಕನ್ಸೆಷನ್ ಇರುತ್ತಾ? ಏನಿಲ್ಲ ಸರ್, ಸಹಾಯಧನ ಕೊಡ್ತಾರೆ. ಸಹಾಯಧನ 20,000 ರೂಪಾಯಿ ಕೊಡ್ತಾರೆ ಸಹಕಾರ ಸಂಘಗಳಿಗೆ. ಸರಿ. ಖಾಸಗಿಯವ್ರಿಗೆ 5,000 ಕೊಡ್ತಾರೆ. ನಾವು ಈಗ ಇತ್ತೀಚೆಗೆ ಏನು ಮಾಡಿದ್ರು ಸರ್ ಅಂದರೆ, ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಭಾಳ ಒಂದು ಒಳ್ಳೆ ಸ್ಕೀಮ್ ಮಾಡಿದ್ದಾರೆ ಸರ್, ಕೆರೆ ಅಂಚಿನಲ್ಲಿ ಕೊಳ ಮಾಡುವುದು ಅಂತೇಳಿ. ಸರಿ. ಅದೇನೆಂದರೆ, ನಾವು ನಮ್ಮ ಕೆರೆ ದಂಡಲ್ಲಿ ಸಾಕಿದಂಥ ಮರಿಗಳನ್ನ ನಮ್ಮ ಕೆರೆಗಳಿಗೆ ಬಿಟ್ಕೊಳ್ಳುವಂಥದ್ದು. ಅದು ಭಾಳ ಒಳ್ಳೆ ಸ್ಕೀಮ್ ಸರ್. ಅದು ಭಾಳ ಒಳ್ಳೆಯದು. ಯಾವ ರೀತಿ ಅಂದರೆ, ಆ ಮಣ್ಣಿಗೆ ಆ ಮರಿ ಹೊಂದ್ಕೊಂಡಿರ್ತದೆ, ಆ ನೀರಿಗೆ ಆ ಮರಿ ಹೊಂದ್ಕೊಂಡಿರ್ತದೆ. ಸೊ ಹಾಗಾಗಿ ಭಾಳ ಒಳ್ಳೆಯದಾಯ್ತು ಅದು. ನೀವು ಮಾಡ್ಕೊಂಡಿದ್ದೀರಾ? ಹಾಂ ಸರ್, ಮಾಡಿದ್ದೀವಿ ಸರ್. ಹೌದಾ? 1 ಎಕರೆಗೆ 1 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾರೆ. ಅಂದರೆ ನಾವು ಪಾಂಡ್ ಮಾಡೋದಕ್ಕೆ ಯಾವುದಕ್ಕೂ 1 ರೂಪಾಯಿ ಕೊಡೋದಿಲ್ಲ ಅವರು. ನಾವು ಮೀನು ಮರಿ ಸಾಕಾಣಿಕೆ ಮಾಡಿ ಅದು ಪೋಷಣೆ ಮಾಡ್ತೀವಲ್ಲ, ಫೀಡ್ ಅಥವಾ ಇನ್ನೊಂದು ಅದು ಸಾಕಾಣಿಕೆ ಮಾಡೋದಕ್ಕೆ ಮಾತ್ರ ಅದು ಸಹಾಯಧನ ಅಂತ ಕೊಡೋದು, ಪಾಂಡ್ ಮಾಡ್ಸೋಕ್ಕೆ ಕೊಡೋದಿಲ್ಲ. ಆಯಿತು. ಈಗ ನೀವು ಪಾಂಡ್ ಮಾಡ್ಕೊಂಡಿದ್ದೀರಿ? ಹಾಂ ಸರ್. ಅದಕ್ಕೆ ಸಹಾಯಧನ ತಗೊಂಡಿದ್ದೀರಿ? ಹಾಂ ಸರ್. ಎಷ್ಟು ಸಾವಿರ ಅಥವಾ ಎಷ್ಟು ಲಕ್ಷ ಮೀನು ಮರಿ ತಾವು ಮಾಡೋದು? ನಾನು ಆ ದೊಡ್ಡ ಕೆರೆ ಇದ್ದಾಗ ಸರ್ ಒಂದು 20 ಲಕ್ಷದವರೆಗೂ ಮೀನು ಮರಿ ಸ್ಟಾಕ್ ಮಾಡಿದ್ವು. ಈಗ ಹೇಳಿ. ಈಗ ಸಣ್ಣ ಕೆರೆ ಇದೆ ಸರ್. ಈಗ ಸಣ್ಣ ಕೆರೆ ಅದು 1/2 ಎಕರೆಯಲ್ಲಿ ಮಾಡಿದ್ದೀನಿ ಸರ್.
ಅರ್ಧ ಎಕರೆಲ್ಲಿ ಮಾಡಿರೋದಕ್ಕೆ ಅದು 50,000 ರೂಪಾಯಿ ಕೊಡ್ತಾರೆ ಅವರು. ಯಾವುದು ಮೀನು ಮರಿ ಸಹಾಯಧನ ಅಂತೇಳಿ. ನಾವು ಫಸ್ಟೆಲ್ಲ ಏನು ಮಾಡ್ತೀವಿ, ಮೀನು ಮರಿ ತಗೊಬರ್ತೀವಿ, ಸ್ಪಾನ್ ಮೀನು ಮರಿ ಅಂತ ಖರೀದಿ ಮಾಡ್ತೀವಿ. ಅದು ತಂದು ನಮ್ಮ ಕೆರೆ ದಂಡಲ್ಲಿ, ಕೆರೆ ಅಂಚಿನಲ್ಲಿ ಕೊಳ ಮಾಡಿರ್ತೀವಲ್ಲ ಸರ್, ಫಸ್ಟೆಲ್ಲ ನಾವು ನೀಟ್ ಮಾಡ್ಬೇಕು ಅದನ್ನು. ಆ ಪಾಂಡ್ ಮಾಡಿರ್ತೀವಲ್ಲ ಸರ್, ಸ್ವಚ್ಛ ಮಾಡ್ಕೊಳ್ಬೇಕು. ಅಲ್ಲಿರುವಂಥ ಕಳೆ ಎಲ್ಲ ತೆಗೆದು ಅದೆಲ್ಲ ನೀಟಾಗಿ ತೆಗೆದು ಅದಕ್ಕೆ ಸುಣ್ಣ ಎಲ್ಲ ಹಾಕಿ ಅದು ನೀಟಾಗಿದ್ದರೆ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ಕೊಂಡು, ಸರ್ ಹಿಂಗೆ ನಾನು ಕೊಳ ರೆಡಿ ಮಾಡ್ಕೊಂಡಿದ್ದೀನಿ, ಕೆರೆ ಅಂಚಲ್ಲಿ ಕೊಳ ನಿರ್ಮಾಣ ಮಾಡಿ ನನಗೆ ಮೀನು ಮರಿ ಕೊಡ್ಬೇಕು ಸರ್, ನೀವು ಸ್ಪಾನ್ ಮೀನು ಮರಿ ಕೊಡಬೇಕು ಅಂತ ಕೇಳಿ ಭೇಟಿ ಮಾಡಿ ಮಾತಾಡಿದಾಗ ಅವರು ನೀನು ಇಂಥ ದಿನ ಕೊಡ್ತೀನಿ ಅಂತ ನಮ್ಗೆ ಹೇಳಿರ್ತಾರೆ ಸರ್. ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಆ ಡೇಟಲ್ಲಿ 5 ದಿನ ಮುಂಚಿತವಾಗಿ ನಾವು ಕೊಟ್ಟಿಗೆ ಗೊಬ್ಬರ ಸಗಣಿ ಹಾಕಿ ಮೆನೂರಿಂಗ್ ಅಂತ ಮಾಡ್ಕೊತೀವಿ. ಆ ಮೆನೂರಿಂಗ್ ನಾವು ನೀಟಾಗಿ ಮಾಡ್ಕೊಂಡ್ರೆ ಅವ್ರು ಕೊಟ್ಟಂಥ ಮೀನು ಮರಿ ಬಹಳ ನೀಟಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ ಸರ್. ನಾವು ಅವ್ರದ್ದು ತಗೊಬಂದು ಸುಮಾರು ಒಂದು 5 ದಿನದವರೆಗೆ ಯಾವ್ಯಾವ ತರಹದ ಮೀನು ಮರಿ? ಒಂದು ಪಾಂಡ್ಗೆ ಒಂದೇ ಥರ ಮರಿ ಸರ್ ಹಾಕೋದು. ಒಂದು ಪಾಂಡ್ ಮಾಡಿರ್ತೀವಿ ನಾವು. ಅಕಸ್ಮಾತ್ 2 ಬೇಕು ಅಂದರೆ 2 ಜಾತಿ ಹಾಕಿರ್ತೀವಿ ನಾವು. ಮೇಜರ್ ಆಗಿ ಕಟ್ಲಾ ರೋವು ಅವರನ್ನೇ ಸಾಕಂದು ನೀವು? ಅಲ್ಲ, ಎಲ್ಲ ಜಾತಿನೂ ಹಾಕಿರ್ತೀವಿ. ಬಟ್ ನಮಗೆ ಜೂನ್ನಲ್ಲಿ ಸಿಗುವಂಥ ಮರಿ ಮೇಜರ್ ಕಟ್ಲಾ. ಅದು ಬರೀ 3 ತಿಂಗಳು ಸರ್, ಅದು ಸಂತಾನೋತ್ಪತ್ತಿಯಾಗುವಂಥ ಮರಿ. ಸೊ ಅದರಲ್ಲಿ ನಿರಂತರವಾಗಿ ಸಿಗುವಂಥದ್ದು ಕಾಮನ್ ಕಾರ್ಪ್ ಅಂತ ಒಂದಿದೆ, ಅದು ಸಿಗುತ್ತೆ. ಈ ಜೂನ್ ಜುಲೈಲಿ ಕಟ್ಲಾ ಮರಿ ಮತ್ತು ರೋಹು ಮರಿಗಳನ್ನ ತಂದು ನಾವು ರೇರಿಂಗ್ ಮಾಡಿದ್ರೆ ಅದು ಬೇಗ ಒಂದು ಸ್ವಲ್ಪ ಗ್ರೋತ್ ಬರ್ತದೆ ಅನ್ನೋದು ನಮ್ಮ ಮೈಂಡ್ಸ್ ಇದು. ಸೊ ಹಂಗಾಗಿ ನಾವು ಪಾಂಡಲ್ಲಿ 5 ದಿನ ತಂದು ನಾವು ಮೆನೂರ್ ಮಾಡ್ಕೊಂಡು ಸ್ಪಾನ್ ತಂದು ರೇರಿಂಗ್ ಮಾಡ್ಕೊತೀವಿ. ಮಾಡ್ಕೊಂಡ ನಂತರ ಸರ್ ಅದು ಒಂದು 5 ದಿನದವರೆಗೂ ಇಂಡಿ ಹಾಲು ಅಂತ ಹಾಕ್ತೀವಿ ಅದಕ್ಕೆ. ಇಂಡಿ ಹಾಲು ಅಂದರೆ ನಾವು ಕಳ್ಳೆ ಹಿಂಡಿ, ನೆಲಗಡಲೆ ಹಿಂಡಿ ಬರ್ತದೆ, ಅದನ್ನು ಹಾಲು ಮಾಡಿ ಬೆಳಿಗ್ಗೆ 7 ಗಂಟೆ ಒಳಗೆ ಸಂಜೆ 6 ಗಂಟೆ ಅಷ್ಟು ಹಿಂಡಿ ಕೊಡ್ತಾ ಬರ್ತೀವಿ. 5 ದಿನ ಆದ ನಂತರ ಅದನ್ನು ಡ್ರ್ಯಾಗ್ ಮಾಡಿ ನೋಡ್ತೀವಿ, ಈ ಮರಿ ತಂದು ಇಷ್ಟು ದಿನ ಬಿಟ್ಟಿದೆ, ಇದು ಯಾವ ಸೈಜ್ ಇದೆಯಾ ಅಥವಾ ಮೀನು ಮರಿ ಇದೆಯಾ ಇಲ್ವಾ. ಒಂದೊಂದು ಸಾರಿ ಫೇಲ್ ಆಗುವಂಥ ಸಾಧ್ಯತೆಯೂ ಇರ್ತದೆ. ಆಗ ನೋಡಿದ್ರೆ ನಮ್ಗೆ ಅದು ಗಾತ್ರ ಮತ್ತು ಅದು ಸ್ಟಾಕು ನಾವು ಸ್ವಲ್ಪ ಒಂದು ಮೂಲಲ್ಲಿ ಎಳೆದಾಗ ಹೆಚ್ಚಿಗೆ ಬಂದರೆ ಹೆಚ್ಚಿಗೆ ಇದೆ ಅಂತ, ಕಡಿಮೆ ಬಂದರೆ ಸ್ವಲ್ಪ ಏನೋ ಮೈನಸ್ ಆಗಿದೆ ಅಂತ ಅಂದ್ಕೊಂಡು ಅದ್ರ ಮೇಲೆ 5 ದಿನ ಆದಮೇಲೆ ಇನ್ನು ನಾವು ನೆಲಗಡಲೆ ಹಿಂಡಿ ಮತ್ತು ಅಕ್ಕಿ ತೌಡು ಅಂತ ಹೇಳ್ತೀವಿ ಸರ್. ಆ ಎರಡನ್ನೂ ಸೇರಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊತೀವಿ. ನೆಲಗಡಲೆ ಹಿಂಡಿ ಪೌಡ್ರು 2 ಮಿಕ್ಸ್ ಮಾಡ್ಕೊ ಬೆಳಗ್ಗೆ ಸಂಜೆ ಸೊ 35ರಿಂದ 45 ದಿನದವರೆಗೂ ಸಾಕ್ತೀವಿ. ಅದನ್ನು ಪರಿಶೀಲನೆ ಮಾಡೋಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳು ವಾರಕ್ಕೊಂದ್ಸಿನ ವಿಸಿಟ್ ಕೊಡ್ತಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು 8-15 ದಿನಕ್ಕೊಂದು ಸಾರಿ ಬರ್ತಾರೆ. JD ಸಾಹೇಬರು ಸಹ ಬರ್ತಾರೆ. ಇವ್ರಿಗೆ ಹಿಂಗೆ ಕೊಟ್ಟಿದ್ದಾರೆ, ಉತ್ತಮವಾಗಿ ಮಾಡಿದಾರಾ ಇಲ್ವಾ ಏನು ಅಂತ ಹೇಳಿ ಪರಿಶೀಲನೆ ಮಾಡಲಿಕ್ಕೋಸ್ಕರ ಅವ್ರು ಬರ್ತಾ ಇರ್ತಾರೆ ಸರ್. ಬಂದು ನೋಡಿದ್ದಾರೆ ನಮ್ಮ ಈ ಚಾಮನಹಳ್ಳಿ ಕೆರೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲ ಬಂದು ನೋಡಿ. ಈಗ ಜಿಲ್ಲಾ ಪಂಚಾಯತ್ CEO ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ UKS ಕುಮಾರಿಗೆ ಇರುವಂಥ ಜಿಲ್ಲಾ ಪಂಚಾಯತ್ CEO ಸಾಹೇಬರು ಬಂದು ಭೇಟಿ ನೀಡಿ ಆ ಮೀನು ಮರಿನೇ ಎಳಿಸಿ ಟ್ರ್ಯಾಕ್ ಮಾಡಿ ನೋಡಿ ಪರಿಶೀಲನೆ ಮಾಡಿ ಇದು ಉತ್ತಮವಾಗಿದೆ ಅಂತ ಹೇಳಿ ಹೋದರು ಸರ್ ಅವರು. ಓಕೆ, ಅಲ್ಲಿ ಸಣ್ಣ ಕೊಳದಲ್ಲಿ ಬೆಳೆಯೋದನ್ನ ಕೆರೆಗೆ ಯಾವಾಗ ಹಾಕ್ತೀರಿ? ಅದೆಲ್ಲ ಪರಿಶೀಲನೆ ಮಾಡೋಯ್ತಲ್ಲ. ಅದೆಲ್ಲ ಆದಮೇಲೆ 40ರಿಂದ 45 ದಿನಕ್ಕೆ ಸರ್ ಅದು ಬೆರಳುಗಾತ್ರ ಮೀನು ಬರ್ತದೆ, ಅಡ್ವಾನ್ಸ್ ಫಿಂಗರ್ಲಿನ್ಸ್ ಅಂತಂತಿದ್ವಿ. ಆ ಮೀನು ಮರಿನ ನಾವು ಈ ರೀತಿ ಸೈಜ್ ಬಂದಿದೆ ಬನ್ನಿ ಅಂತ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಕರೆದಾಗ ಅವ್ರ ಗಮನಕ್ಕೆ ತರಬೇಕು ಸರ್. ನಾವು ಬಂದಾಗ ಅವ್ರು ಬಂದು ಸ್ಪಾಟಲ್ಲಿ ನೋಡಿ ಅದರ ನಂತರ ಅವರು ಒಂದು ಡೇಟ್ ಕೊಡ್ತಾರೆ. ಮಿನಿಮಮ್ 45 ದಿನ ಮೇಲೆ ಸರ್ ಕೆರೆಗೆ ಅದು ಡ್ರಾಗ್ ಮಾಡಿಬಿಡುವಂಥದ್ದು. ಅದು ಅವರು ಬಂದು ಸ್ಪಾಟಿಗೆ ಬಂದು ನೋಡಿ ಆಮೇಲೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹೇಳಿ ಅವರಿಗೆಲ್ಲ ಸ್ಪಾಟ್ ಬಂದು ವಿಸಿಟ್ ಮಾಡಿ ಅದನ್ನು ನಾವು ಡ್ರಾಗ್ ಮಾಡಿ ಅದು ಕೆರೆಗೆ ಅಲ್ಲೇ ಬಿಡ್ತೀವಿ ಸರ್. ಆಯಿತು. ಕೆರೆಗೆ ಬಿಟ್ಟ ಮೇಲೆ ಅದರ ಸಾಕಾಣಿಕೆ ಹೇಗೆ? ಅದು ಸಾಗಾಣಿಕೆ ನೀರಿನ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಸರ್. ವರ್ಷ ಪೂರ್ತಿ ನೀರಿದ್ದರೆ ಸ್ವಲ್ಪ 2ನೇ ವರ್ಷ 3ನೇ ವರ್ಷ ಕಂಟಿನ್ಯೂ ಆಗ್ತದೆ. ವರ್ಷ ಪೂರ್ತಿ ನೀರಿಲ್ಲ ಅಂದರೆ ಕೆರೆಯಲ್ಲಿ ಸ್ವಲ್ಪ ಮೈನಸ್ ಆಯ್ತದೆ ಸರ್. ಅದು ಹೇಗೆಂದರೆ 1 kg ಬರೋದಿಲ್ಲ, ಅರ್ಧ ಮುಕ್ಕಾಲು kg ಎಲ್ಲ ಬರ್ತದೆ. ಸೊ ಅದು ಹಾಗಾಗಿ ಸ್ವಲ್ಪ ನಮಗೆ ಆ ಸಂದರ್ಭಕ್ಕೆ ಯಾವ ರೀತಿ ಮೀನು ಬೆಳೆದಿರುತ್ತೆ ಅದು ನೋಡ್ಕೊ ತಗೋಬೇಕಾಗಿ ಬರ್ತದೆ ಸರ್. ರೈಟ್ ಎಲ್ಲ ಕಡಿಮೆ ಬಂದ್ಬಿಡ್ತದೆ. ಈಗಿನ ಎಲ್ಲ 1 kg 1.5 kg ಸೈಜ್ ಕೇಳ್ತಾರೆ. ಈಗ ನೀವು ಕೆರೆಗೇನು ಆಹಾರ ಹಾಕಕ್ಕೆ ಹೋಗಲ್ಲ? ಇಲ್ಲ ಸರ್, ಇಲ್ಲ ಸರ್. ಮೀನು ಮರಿ ಬಿಡ್ತೀರಿ, ದಂಡಲ್ಲಿ ನಿಂತ್ಕೊಂಡು ನೋಡ್ಕೊಂತೀರ ಅಷ್ಟೇ. ವಾಚ್ ಆ್ಯಂಡ್ ವಾರ್ಡ್ ಇದ್ದೇ ಇರ್ತೀವಿ ಸರ್. ವಾಚ್ ಆ್ಯಂಡ್ ವಾರ್ಡ್ ವೆರಿ ಇಂಪಾರ್ಟೆಂಟು. ಯಾವ ರೀತಿ ಅಂತೀವಿ ಅಂದರೆ ನಾವು ನೈಟು ಬೇರೆ ಎಲ್ಲೂ ಕಳ್ತಾನ ಇಲ್ಲ ಸರ್, ಇದರಲ್ಲಿ ಮೀನುಗಾರಿಕೆಲಿ ಭಾಳ ಕಳ್ತಾನ. ಹೌದಾ? ಹೆವಿ ಕಳ್ತಾನ. ಜೊತೆಗೆ
ಅತಿವೃಷ್ಟಿ ಅನಾವೃಷ್ಟಿ ಅಂತ ನೀವು ಕೇಳಿರ್ತೀರಿ. ಹೆಚ್ಚಿಗೆ ಮಳೆ ಹೋದಾಗ ಕೋಡಿಲಿ ನೀರು ಸಿಕ್ಕಾಬಟ್ಟೆ ಉಳ್ಳುತ್ತೆ, ಮೇಲ್ಗಡೆ ಬರುವಂಥ ನೀರು ಸಿಕ್ಕಾಬಟ್ಟೆ ಬರ್ತದೆ. ನಾವು ಮೇಲಕ್ಕೆ ಮೀನು ಹತ್ತಕ್ಕಿಲ್ದಂಗೆ ಅವಾಯ್ಡ್ ಮಾಡ್ಕೊ ಬಲೆ ಹೊಡ್ಕೋಬೇಕು. ಕೆಳಗಡೆ ಕೋಡಿಲಿ ಮೀನು ಹೋಗಕ್ಕಿಲ್ದಂಗೆ ಹೊರಗಡೆ ಹೋಗಬಾರ್ದು ಅಂತೇಳಿ ಒಂದು ಮಿಸ್ ಹಾಕಿ ಅದನ್ನು ರೆಡಿ ಮಾಡ್ಕೋಬೇಕು, ಕಂಟ್ರೋಲ್ ಮಾಡಬೇಕು. ಇವೆರಡೂ ಕಂಟ್ರೋಲ್ ಮಾಡಿ ಕಳ್ತನ ಕಂಟ್ರೋಲ್ ಮಾಡಿದ್ರೆ ನಮ್ಗೆ ಆದಾಯ ಕಾಣ್ತೀವಿ. ಕಳ್ತನ ಕಂಟ್ರೋಲ್ ಮಾಡೋದು ಹೇಗೆ ಸರ್? ನೈಟೆಲ್ಲ ನಾವೀಗ ಹೋಗ್ಲೇಬೇಕು ಬೋಟಲ್ಲಿ, ಒಂದು ಟಾರ್ಚ್ ಹಾಕತ್ತೀವಿ, ಹೋಯ್ತೀವಿ. ನನ್ನ ಜೊತೆ ಒಬ್ಬರು ಕರ್ಕತ್ತೀನಿ, ಹೋಯ್ತೀನಿ. ನಮಗೆ ಬಲೆ ಅಲ್ಲಿ ಈಗ ಒಬ್ಬೊಬ್ಬರು ಬಲೆಗೆ ಬೆಂಡ್ ಕಟ್ತಾರೆ, ಒಬ್ಬರು ಬೆಂಡ್ ಕಟ್ಟಲ್ಲ, ಗೊತ್ತಾಗುತ್ತೆ ಅಂತ. ನಾವೇನು ಮಾಡ್ತೀವಿ, ಅದಕ್ಕೆ ಒಂದು ದಾರ ತಗೊಳ್ತೀವಿ, ದಾರ ತಕ ಒಂದು ಕಲ್ಲು ಅಥವಾ ಒಂದು ಬಳೆನೋ ಏನೋ ಒಂದು ಕಟ್ಟಿ ಭೂಮಿಗೆ ಬಿಡ್ತೀವಿ ನೀರೊಳಗೆ. ಹಿಂದೆ ನಾವು ಮುಂದೆಗಡೆ ಅರಗಲಲ್ಲಿ ಹೋಯ್ತೇವೆ, ಹಿಂದೆಗಡೆ ಅವು ಎರಡು ಒಂದು ಸೈಡ್ ಎರಡು ಬಿಟ್ಟಿರ್ತೀವಿ ದಾರ ಕಟ್ಟಿ ಕೆಳಗಡೆ. ಆ ಬಲೆ ಇದ್ದರೆ ಅದಕ್ಕೆ ಸಿಗಾಕಬೇಕು, ಅದು ಕೆರೆ ಒಳಗೆ ಸಿಗಾಕೊಂಡ್ರೆ ಇಲ್ಲಿ ಬಲೆ ಇದೆ ಅಂತ ಎತ್ಕೊಳ್ತೀವಿ. ಅಕಸ್ಮಾತ್ ಬಲೆ ಬಿಡ್ತಿರೋರು ಹೊರಗಡೆ ಅಲ್ಲಿದ್ದರೆ ನಮ್ಮ ಬ್ಯಾಟ್ರಿ ಬೆಳಕು ಹಾಕೋಯ್ತಿದ್ದಾಗಲೇ ಅಲ್ಲೇ ಎಸ್ಕೇಪ್ ಆಗಿಬಿಟ್ಟಿರ್ತಾರೆ ಬಳೆ ಬಿಟ್ಬಿಟ್ಟು. ಆ ಬಲೆ ಇದ್ದರೆ ನಮ್ಗೆ ಸಿಗುತ್ತೆ. ಆಗ ಅದು ಎತ್ಕೊಂಡ್ಬಂದು ಹಾಕಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಸ್ಟೇಷನ್ಗೆಲ್ಲ ಕೊಟ್ಟಿರುವಂಥ ನಿದರ್ಶನಗಳಿವೆ ನಮ್ಮದು. ಸ್ಟೇಷನ್ ಎಲ್ಲ ಕೊಟ್ಟಿದ್ದಾರೆ. ಕದಿಯೋರು ಯಾರು? ಎಲ್ಲ ನಮ್ಮ ಜನ ಇನ್ಯಾರು ಬರ್ತಾರೆ ಸರ್. ನಮ್ಮಲ್ಲೇ ನಮ್ಮೊಟ್ಟಿಗಿರೋ ಇಲ್ಲಿ ಚೆನ್ನಾಗಿದೆ, ಫಲವತ್ತಾಗಿದೆ, ಮೀನು ಭಾಳ ಚೆನ್ನಾಗಿದೆ, ಇಲ್ಲಿ ಓದೇಟಿಗೆ ಸಿಗುತ್ತೆ ಅಂತ ತಿಳ್ಕೊಂಡಿರೋರು ಹೋಗಿ ಮಾಡುವಂಥದ್ದು. ಅದು ಅಲ್ಲ, ನಿಮ್ಮ ಸಂಘನೇ ಸೇರ್ಕೊಂಡ್ಬಿಡ್ಬೋದಲ್ಲ ಅವರು? ಏನು ಮಾಡೋಕ್ಕಾಗಲ್ಲ ಸರ್, ಎಲ್ಲ ಇದ್ದೇ ಇತ್ತು. ಹ್ಞೂ ಸರ್, ನಿಮ್ಮ ಸಂಘ ಸೇರ್ಕೊಂಡ್ರೆ ನಿಮ್ಮ ಜೊತೆನೇ ಅವರು ಮೀನು ಸಾಕ್ಬೋದು, ಮಾರಾಟ ಮಾಡಿ ಆದಾಯ ಮಾಡ್ಕೋಬೋದು. ಹಂಗೆ ಬರೋದಿಲ್ಲ ಸರ್, ಅವ್ರು ಸಿಕ್ಕಿದ್ದೆಲ್ಲ ಲಾಭ ಅವತ್ತಿಗೆ ಸಾಕಲ್ಲ ಸರ್ ಅವ್ರಿಗೆ. ಈಗ ಏನಾಗಿದೆ ಅಂದರೆ ಸರ್, ಈಗ ನಾವು ದುಡಿಮೆ ಮಾಡಿ ತಿನ್ನಬೇಕು ಅನ್ನೋರು ಕಡಿಮೆ ಆಗ್ಬಿಟ್ಟವ್ರೆ, ಆ ಕ್ಷಣಕ್ಕೆ ಬಂದ್ಬಿಡ್ಬೇಕು ಅನ್ನೋರು ಜಾಸ್ತಿ ಆಗಿದ್ದಾರೆ. ಈಗ ನಾವು ಇವತ್ತೇ ಅವ್ನ ಜೊತೆಲಿ ಹೋಯ್ತಾ ಇದ್ದೀವಿ, ಆ ಕ್ಷಣಕ್ಕೆ ಅವನು ನನಗೆ ಕೊಡ್ತಾಯಿಲ್ಲ, ಏನಾದ್ರು ಬಾಚ್ಕೆ ತಿನ್ಕೋಬೇಕು. ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗಬೇಕು. ಈಗ ನಾವು ಮೀನು ಮರಿ ತಂದು 45 ದಿನ ಸಾಕಿ ಅದಕ್ಕೆ ಪೋಷಣೆ ಮಾಡ್ಕೊಂಡು ಬೆಳಗ್ಗೆ ರಾತ್ರಿ ಕಾಯ್ಕೊಂಡು ನಾವು ಕೆರೆ ದಂಡಲ್ಲಿ ಮಲಗಿ ನಾವೆಲ್ಲ ವ್ಯರ್ಥ. ಅದು ಯಾವನೋ ಬಂದಿರೋ ಒಂದಿನ ಎತ್ಕೊಂಡು ಹೋಗೋದು. ಸೊ ವಾಚ್ ಆ್ಯಂಡ್ ವಾರ್ಡ್ ಇಂಪಾರ್ಟೆಂಟ್. ವಾಚ್ ಆ್ಯಂಡ್ ವಾರ್ಡ್ ಜೊತೆ ನೀರು ಹೆವಿ ಆದಾಗ ಆ ಕೋಡಿಗೆ ಮೆಸ್ ಹೊಡಿಯುವಂಥದ್ದು, ನೀರು ಬರೋ ಜಾಗಕ್ಕೆ ಬಲೆ ಹೊಡೆಯುವಂಥದ್ದು ವೆರಿ ಇಂಪಾರ್ಟೆಂಟ್ ಸರ್. ಮಾರಾಟದ ವ್ಯವಸ್ಥೆ ಹೇಗೆ ಸರ್? ಸ್ಥಳದಲ್ಲಿ ನಾವು ಮಾರಾಟ ಮಾಡೋಕ್ಕೆ ಎಲ್ಲ ಅಂದರೆ ನಮಗೆ ಲಿಂಕ್ ಎಲ್ಲ ಹೇಳಿರ್ತೀವಿ. ಜನ ಎಲ್ಲ ಬಂದವ್ರಿಗೆ ನಾವು ಸ್ಥಳದಲ್ಲೇ ಪ್ರಥಮ ಆದ್ಯತೆ ಸ್ಥಳೀಯವಾಗಿ ಕೊಡೋದನ್ನೇ ರೂಢಿ ಮಾಡ್ಕೊಂಡಿದ್ವಿ. ಏನು ಅಂಗಡಿ ಥರ ಮಾಡಿದ್ದೀರಾ? ಕೆರೆ ದಂಡಲ್ಲಿ ಅಂಗಡಿ ಥರ ಏನು ಮಾಡಿಲ್ಲ ಸರ್. ನಾವು ನೈಟ್ ಇರಲಿಕ್ಕೆ ಒಂದು ಶೆಡ್ ಅಂತ ಹಾಕೊಂಡಿವಿ ಕೆರೆ ದಂಡಲ್ಲಿ. ಆ ಸೆಡ್ಡಲ್ಲಿ ನಾವು ಆ ಸೆಡ್ ಹತ್ರ ಇರ್ತೀವಿ, ಸ್ಕೇಲು ಬಟ್ಟು ಮಡಿಕೊಂಡಿರ್ತೀವಿ. ಈಗೆಲ್ಲ ಕಂಪ್ಯೂಟರ್ ಸ್ಕೇಲು. ಬರ್ತಾರೆ ಜನ, ಫೋನ್ ಮಾಡಿಲ್ಲ ಬರ್ತಾರೆ. ಸುಮಾರು ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಮಾರಾಟ ಮಾಡ್ತೀವಿ. ಅಂದರೆ ಅವರು ಹೇಳ್ದಷ್ಟನ್ನಷ್ಟೇ ಹಿಡಿತೀರಾ ಅಥವಾ ಇಟ್ಬಿಟ್ಟು ಅದು ಇಂತಿಷ್ಟೇ ಅಂತ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸರ್. ಮೀನುಗಾರಿಕೆ ಒಳಗೆ ಕಡಿಮೆನೂ ಬರ್ಬೋದು, ಜಾಸ್ತಿನೂ ಬರ್ಬೋದು. ಆಯಿತು, ಇಂತಿಷ್ಟು ಅಂತ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆಯ್ತು. ಅಂದರೆ ಈಗ ದಪ್ಪ ಮೀನು ಸಿಗ್ತವೆ, ಸಣ್ಣವು ಸಿಗ್ತವೆ. ನಾವು ಏನು ಬಲೆ ಹಾಕಿರ್ತೀವಿ, ನಮ್ಗೆ 1 kg ಮೇಲೆ ಅವರೇಜ್ ಬೇಕು ಅಂದರೆ 5 ಬೆಟ್ಟು ಅಂತ ಬರ್ತದೆ. 5 ರಿಂದ 6 ಬೆಟ್ಟು ಹಾಕಿದ್ರೆ 1 kg ಮೇಲ್ಗಡೆ ಸಿಗುತ್ತೆ. 4 ಬೆಟ್ಟು ಅಥವಾ 5 ಬೆಟ್ಟು ಅಂತ ಹಾಕಿದ್ರೆ 1 kg ಒಳಗಡೆ ಸಿಗುತ್ತೆ. ಆಗಿರ್ತದೆ. ಓಕೆ, ಅಂದರೆ ನೀವು ಬಿಡೋ ಬಲೆ ಮೇಲೆ ಇರ್ತದೆ ಸರ್. ಅಂದರೆ ಸಾಮಾನ್ಯವಾಗಿ 1 kg ಮೇಲೇ ಬಯಸೋದು. ಹ್ಞೂ ಸರ್. ಕೆರೆ ದಂಡೆ ಮೇಲೆ ನೀವು ಮೀನು ಮಾರಕ್ಕೆ ಶುರು ಮಾಡಿದ್ರೆ ಎಷ್ಟು ಮೀನು ಮಾರಾಟ ಆಗ್ಬೋದು? ಈಗ ಮಂಗಳವಾರ ತುಂಬ ಜಾಸ್ತಿ ಹೋಯ್ತದೆ ಸರ್, ಒಂದು 100, 150, 200 kgವರೆಗೆಲ್ಲ ಮಾರ್ಬೋದು. ಈ ಭಾನುವಾರ ಬಂದರೆ ಹಸಿ ಕಡಿಮೆ ಆಯ್ತದೆ ಸರ್. ನಮ್ಮಲ್ಲಿ ಹಳ್ಳಿ ಜನ ಅಲ್ಲ ಸರ್, ಅದೇನಂದರೆ ಅವ್ರಿಗೆಲ್ಲ ಮನಸ್ಸಿಗೆ ಬಂದಿರೋದು ಮೀನು ಒಂದಿನ ಇಟ್ಟು ತಿನ್ನಬೇಕು, ರುಚಿ ಇರ್ತದೆ. ಭಾನುವಾರ ಇವತ್ತು ಕೊಟ್ಟರೆ ನಮ್ಗೆ ಸೋಮವಾರ ಅದು ಚೆನ್ನಾಗಿ ಬರೋದಿಲ್ಲ, ಸೋಮವಾರ ನಾವು ತಿನ್ನೋಂಗಿಲ್ಲ ಅನ್ನೋದು ಬಂತು. ಮಂಗಳವಾರ 2 ದಿನ 3 ದಿನ ಮಡಿಕೆ ತಿಂತಾರೆ. ಸೊ ಅದು ನಮಗೆ ಮಂಗಳವಾರ ದಿನ ಭಾಳ ಚೆನ್ನಾಗಿರ್ತದೆ. ಅಂದರೆ ವಾರದಲ್ಲಿ ಒಂದೇ ದಿವಸನ ಸರ್? ವಾರದಲ್ಲಿ ಒಂದು ದಿವಸ ಮಾರ್ತೀರಿ? ಆ ಥರ ಏನು ವರ್ಷ ಪೂರ್ತಿ ಮಾರ್ತ್ಬೋದಾ? ಇಲ್ಲ ಸರ್, ಇಲ್ಲ, ವರ್ಷ ಪೂರ್ತಿ ಆಗೋದಿಲ್ಲ ಸರ್. ನಮ್ಮಲ್ಲಿ ನೀರಿದ್ದರೆ, ನಾನು ಹೇಳಿದ್ನಲ್ಲ ಸರ್ ಮೊದಲೇ, ನೀರಿರೋ ಕೆರೆಗಳಲ್ಲಿ ವರ್ಷ ಪೂರ್ತಿ ಮಾಡ್ಬೋದು. ನಮ್ಮಲ್ಲಿ 6 ತಿಂಗಳು ನೀರಾದಾಗ ನೀರು ಖಾಲಿ ಆಯ್ತು ಮುಗಿದೋಯ್ತಲ್ಲ ಸರ್. ಏನು ದರಕ್ಕೆ ಮಾರ್ತೀರಿ? 90 ರೂಪಾಯಿ ತಿಲಾಪಿ ಅಂತ ಬರ್ತದೆ ಸರ್, 90 ರೂಪಾಯಿ ಮಾರ್ತೀವಿ. ಈ ಕಟ್ಲಾರು ಅವೆಲ್ಲ 100,
120 ರೂಪಾಯಿವರೆಗೂ ಮಾರ್ತೀವಿ ಸರ್. ದರ ಹೇಗೆ ನಿಗದಿ ಮಾಡ್ತೀರಿ? ದರ ಇಲಾಖೆ ಅಧಿಕಾರಿಗಳನ್ನ ಕೇಳಿರ್ತೀವಿ, ಅವರು 140 ರೂಪಾಯಿವರೆಗೂ ಮಾರ್ಬೋದು, ಮಾರಾಟ ಮಾಡಿ ಅಂತಾರೆ. ಸ್ಥಳೀಯವಾಗಿ ಸ್ವಲ್ಪ ಈ ಸಣ್ಣ ಕನ್ನಡ, ಈ ದೊಡ್ಡ ಕನ್ನಡ ಅಂತ ಇರ್ತಾರಲ್ಲ, 120 ರೂಪಾಯಿನಂಗೆ ಕೊಟ್ಟು ಕಳಿಸ್ಬಿಡು. ಓಕೆ, ಅಲ್ಲೇ ಕ್ಲೀನ್ ಮಾಡಿ ಕೊಡೋ ವ್ಯವಸ್ಥೆ ಇರುತ್ತಾ? ಕ್ಲೀನ್ ಮಾಡೋಕ್ಕೆ ಬೇರೆ ಸಪ್ರೇಟ್ ಬೇರೆ ಜನ ಇರ್ತಾರೆ ಸರ್, ಅವ್ರಿಗೆ ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸ್ಕೋಬೇಕು. 1 kg 15 ರೂಪಾಯಿ ಅಥವಾ 20 ರೂಪಾಯಿ ಕೊಟ್ಟು ಕ್ಲೀನ್ ಮಾಡಿಸ್ಕೋಬೇಕು. ಅವರೇ ಮಾಡಿಸ್ಕೋಬೇಕು? ಹ್ಞೂ ಸರ್. ಯಾರು ಮೀನು ತಗೋತಾರೆ ಅವ್ರು ಮಾಡಿಸ್ಕೋಬೇಕು. ಓಕೆ, ನೀವು ಭಾಳ ಚಿಕ್ಕ ವಯಸ್ಸಲ್ಲೇ ಕಬಾಬ್ ಮಾಡಿದವರು. ಹಾಂ ಸರ್. ಆ ಥರದ್ದೇನಾದ್ರು ಪ್ರಯತ್ನ ಮಾಡಿದ್ದೀರಾ ಸೊಸೈಟಿ ವತಿಯಿಂದ? ಮಾಡಿದ್ದೀನಿ ಸರ್. ಈಗ ನಾನು ಹೇಳಿದ್ನ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ನೋಡ್ರಿ, ಇವ್ರಿಗೆ ಮಧ್ಯವರ್ತಿಗಳ ಅವಳಿ ತಪ್ಪಿಸೋಕ್ಕೋಸ್ಕರ ನೀವು ಇವ್ರಿಗೆ ಒಂದು ಮಾರ್ಕೆಟ್ ಮಾಡಿಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಂತ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಪಾಟಲ್ಲೇ ಹೇಳಿದ್ರು. ಅವರು ಆ ಸಂದರ್ಭದಲ್ಲಿ ನಮ್ಮಲ್ಲಿ APMC ಅಂತ ಇದೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬನ್ನೂರು ಅಂತ, ಅಲ್ಲಿ ನೋಡಿ ಜಾಗನ ಅವ್ರಿಗೆಲ್ಲ ಮಾತಾಡಿ ವ್ಯವಸ್ಥೆ ಮಾಡಿಕೊಟ್ರು. ಬಟ್ ಅದು ಇನ್ನೂ ಚಾಲ್ತಿಗೆ ಬರಲಿಲ್ಲ. ಅಲ್ಲಪ್ಪ, ನೀವು NCDC-ನಲ್ಲಿ ಮೀನನ್ನು ಮಾರಾಟ ಮಾಡೋಕ್ಕೆ ಸಣ್ಣ ಕೇಂದ್ರಗಳನ್ನೆಲ್ಲ ಸಿಟಿನಲ್ಲಿ KFDC ಇದು ಇದರಲ್ಲಿ ಸರ್ ಫೆಡರೇಷನ್ ಅದ್ರ ಮೂಲಕ ಆ ಥರದ್ದೊಂದು ಮಾಡ್ಕೊಂಡು ಆ ಥರ ಮಾಡಬೇಕು. ಜಾಗದ ಕೊರತೆ ಇದೆಯಲ್ಲ ಸರ್. ನಿಮ್ಮ ಕೆರೆ ದಂಡಲ್ಲೇ ಹಾಕಬಹುದು. ಕೆರೆ ದಂಡ ಬರೋದಿಲ್ಲ ಅದು. ಅಂದರೆ ನಾವು ಟೌನಲ್ಲಿ ಮಾಡಿದಾಗ ಬೆಳಗಿಂದ ಸಂಜೆವರೆಗೂ ಮಾರ್ಬೋದು, ಮತ್ತು ಸಂಜೆ ಆದ ನಂತರ ಕಬಾಬ್ ಮಾಡ್ಬೋದು. ತಾಜಾ ಮೀನು ನಾವು ಬೆಳಗ್ಗೆಯಿಂದ 12 ಗಂಟೆವರೆಗೆ ಕೊಡ್ಬೋದು, 12-1 ಗಂಟೆವರೆಗೆ. ಕಬಾಬ್ 4 ಗಂಟೆಯಿಂದ ಸಂಜೆ ರಾತ್ರಿ 10 ಗಂಟೆವರೆಗೂ ಕೊಡ್ಬೋದು. ಜೀವಂತ ಮೀನು ಮಾರಾಟ ಮಾಡ್ಬೋದು ಸರ್. ಜೀವಂತ ಮೀನು ಮಾರಾಟ ಮಾಡ್ಬೋದಾ? ಹೌದು ಸರ್. ಮಾಡಿದಿರ ತಾವು? ಇಲ್ಲ ಸರ್, ಮಾಡಿಲ್ಲ. ಮಾಡ್ಬೋದು. ಮಾಡೋಕೆ ಅಂತ ನಾನು ಕೇಳ್ತಾ ಇದ್ದೀನಿ, ಅಧಿಕಾರಿಗಳನ್ನ ಸಪೋರ್ಟ್ ಮಾಡ್ತಾವ್ರೆ. ಬಟ್ ಜಾಗದ ಕೊರತೆ ಆಗಿದೆ ಸರ್. ಅಂದರೆ ನೀವು ಏನು ಬೆಳಿತೀರಿ ಅದನ್ನು ಮಾರಾಟ ಮಾಡೋಕ್ಕೇನು ಸಮಸ್ಯೆ ಇಲ್ಲ ಸರ್. ಸಮಸ್ಯೆ ಇಲ್ಲ. ಊರ ಮೇಲೆ ತಿರುಗಿ ಏನು ಮಾರೋ ಅವಶ್ಯಕತೆ ಇಲ್ಲ ಸರ್. ಆಮೇಲೆ ನಾವು ಏನು ಮಾಡಿದ್ದೀವಿ ಅಂದರೆ, ಈ ಲೋಕಲಾಗಿ ಮಾರಾಟಗಾರರವರಲ್ಲ ಸರ್, ಅವರು ನಮ್ಮಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ತಗೊಂಡೋಗಿ ಮಾರ್ಕೊಳ್ತಾರೆ. ಆಮೇಲೆ ನಮ್ಮ ಹುಡುಗರನ್ನೇ ಬಿಟ್ಟು ನಾವು ಮಾರಾಟ ಮಾಡಿಸ್ತೀವಿ ಸರ್ ಬನ್ನೂರಲ್ಲಿ, ಹಂಗೆ ಟೌನಲ್ಲಿ. ನಿಮ್ಗೆ ಯಾರು ಕಾಂಪಿಟೇಟರ್ಸ್ ಇಲ್ವಾ? ಬೇರೆ ಸಂಘದವರು ನಿಮ್ಮ ಕಾಂಪಿಟೇಟರ್ ಪ್ರತಿಯೊಂದಕ್ಕೂ ಇದ್ದಾರೆ. ನಮಗೆ ಹೆವಿ ಇದ್ದಾರೆ ಸರ್. ಹೌದಾ? ಹೆವಿ ಇದ್ದಾರೆ. ಯಾರ್ಯಾರು ನಿಮ್ಮ ಕಾಂಪಿಟೇಟರ್ಸು? ಅದೇ ಸಹಕಾರ ಸಂಘಗಳ ಸದಸ್ಯರುಗಳು, ಬೇರೆ ಸಂಘ, ಮತ್ತು ವ್ಯಾಪಾರಸ್ಥರು ಸಹ ಇರ್ತಾರೆ. ಇದೆ. ಹೌದಾ? ಅಷ್ಟೆಲ್ಲ ಸ್ಪರ್ಧೆ ನಡುವೆ ನೀವು ಲಾಭ ಮಾಡಬೇಕು. ಲಾಭ ಮಾಡಿದ್ದೀನಿ ಸರ್. ಇದುವರೆಗೆ ನಾವು ಈಗ ಸಹಕಾರ ಸಂಘಗಳಲ್ಲಿ ನಾವೆಲ್ಲ ನಿರ್ವಹಣೆ ಮಾಡಿದ್ದೀವಲ್ಲ, ಈ ಬುಕ್ಗಳ ಮೇಂಟೆನೆನ್ಸ್ ಬರ್ತದೆ. ಸಂಘ ಅಂದಮೇಲೆ ಒಂದು ಬೈಲ ಅಂತ ಒಂದಿರಬೇಕು. ಆ ಬೈಲಕ್ಕೆ ಸಹಕಾರ ಇಲಾಖೆ ಒಳಗೆ ನೋಂದಾವಣಿ ಮಾಡಿಕೊಡ್ಬೇಕು. ಅಂದರೆ ಮೀನುಗಾರಿಕೆ ಇಲಾಖೆಯಿಂದ ಸಾಧ್ಯತೆ ವರದಿ ತಗೊಂಡೆ ಸಹಕಾರ ಇಲಾಖೆ ನೋಂದಾವಣಿ ಮಾಡಿಕೊಡ್ಬೇಕು. ನಿಮಗೆ ಆಡಳಿತ ನೋಡ್ಕೊಳ್ಳೋಕ್ಕೆ ಕಾರ್ಯದರ್ಶಿ, ಅಕೌಂಟೆಂಟ್ ಅದೇ ಬರ್ತೀನಿ ಸರ್. ಈಗಲ್ಗೆ ಅವ್ರು ನೋಂದಾವಣಿ ಸಹಕಾರ ಇಲಾಖೆಗೆ ನೋಂದಾವಣಿ ಮಾಡಬೇಕು ಅಂದರೆ ಮೀನುಗಾರಿಕೆ ಇಲಾಖೆಯಿಂದ ಸಾಧ್ಯತೆ ವರದಿ ತಕ್ಕಂದ್ರೆ ನೋಂದಾವಣಿ ಮಾಡಿಸ್ಕೋಬೇಕು. ಅದಾದ ನಂತರ ಈ ಚುನಾಯಿತ ಪ್ರತಿನಿಧಿಗಳು ಬರ್ತೀವಲ್ಲ ನಾವು, ಅದು ಬಂದ ನಂತರ ನಾವು ಈಗ ಬೋರ್ಡ್ ಬತ್ತು ಕಾರ್ಯದರ್ಶಿ ಅಂತ ಒಬ್ಬರು ನೇಮಕ ಮಾಡ್ಕೊತೀವಿ. ಕಾರ್ಯದರ್ಶಿ ನಾವು ನೇಮಕ ಮಾಡ್ಕೊಂಡು ನಾವು ಏನು ಈಗ ಇಲಾಖೆ ಅಧಿಕಾರಿಗಳನ್ನ ನಾವು ಸಂಪರ್ಕ ಮಾಡಿ ಭೇಟಿ ಮಾಡಿರ್ತೀವಿ. ಅದು ಪ್ರತಿ 1 ತಿಂಗಳು ಮೀಟಿಂಗ್ ಮಾಡ್ತೀವಿ. ಅದ ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಸೆಕ್ರೆಟ್ರಿಗೂ ಮತ್ತು ಅಧ್ಯಕ್ಷರಿಗೂ ಹೆಂಗೆ ಇದು ಮಾಡ್ತೀವಿ ಸರ್. ನೀವು ಹೋಗಿ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಏನೇನಿದೆ ಅದನ್ನು ತಂದು ನೀವು ಸಹಕಾರ ಸಂಘ ಸದಸ್ಯರಿಗೆ ಕೊಡಬೇಕು. ಆ ಥರ ಸಂಬಳ ಕೊಟ್ಟು ಇಟ್ಕೊಂಡಿರೋರು ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ? ನಾವು ಕೆರೆ ಇದ್ದಾಗ ಎಲ್ಲ ಸಂಬಳನೇ ಕೊಡ್ತಿದ್ವು ಸರ್. ಕೆರೆ ಕಾವಲುಗಾರರಿಗೆಲ್ಲ ಸಂಬಳ ಕೊಡ್ತಿದ್ವು. ಅಲ್ಲ, ನಿಮ್ಮ ಸದಸ್ಯರು ಕಾವಲ್ಕಾಯಿ ಅಲ್ವೇ? ಅವರೇ ಸದಸ್ಯರು ಕೊಟ್ಟರು, ಅವ್ರಿಗೂ ಸಂಬಳ ಅವ್ರಿಗೂ ಕೊಡ್ತಾರೆ. ಈಗ ಕಾರ್ಯದರ್ಶಿ ಬೇರೆ ಅಲ್ಲ, ಕಾರ್ಯದರ್ಶಿ ಇದ್ದಾರೆ, ಅಕೌಂಟೆಂಟ್ ಒಬ್ರು ಇದಾರ? ಕಾರ್ಯದರ್ಶಿ ಒಬ್ಬರೇ ಸರ್. ಒಬ್ಬರು ಸಣ್ಣ ಸಂಘಗಳೆಲ್ಲ. ಏನಾದ್ರು ಸ್ವಂತ ಬಾಡಿಗೆ ಕಟ್ಟಡ ಇದೆಯಾ? ಬಾಡಿಗೆ ಕಟ್ಟಡದಲ್ಲಿರೋದು ಸರ್. ಇದೀರಾ? ಸ್ವಂತ ಇನ್ನೂ ಮಾಡ್ಕೊಂಡಿಲ್ಲ ಸರ್. ಭಾಳ ವರ್ಷಗಳಾದ್ವಲ್ಲ, ಮಾಡ್ಕೊಬಿಡ್ಬೋದಿತ್ತು. ಮಾಡ್ಕೊಂಡಿದ್ದೀವಿ ಸರ್. ಅದೇ ಈಗ ನಮ್ದೀಗ ಮೊನ್ನೆ ಬಂದು ಎಲ್ಲ ಬುಕ್ಗಳ ಮೇಂಟೆನೆನ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಹೋದ್ರು. ನಾವು ಒಂದು ರೆಸೊಲ್ಯೂಷನ್ ಬುಕ್ಕು, ಜನರಲ್ ಬಾಡಿ ಬುಕ್ಕು, ಮೀನು ಮರಿ ಸ್ಟಾಕಿಂಗ್ ಬುಕ್ಕು, ಮೀನು ಹಿಡುವಳಿ ಪುಸ್ತಕ, ಮತ್ತು ಬಿಲ್ ಬುಕ್ಕು, ವೋಚರ್ ಬುಕ್ಕು, ಇವೆಲ್ಲ ನೋಡಿ ಅವರು ಸಹಕಾರ ಇಲಾಖೆ ಮತ್ತು ಮೀನುಗಾರಿಕೆ ಇಲಾಖೆಯವರೆಲ್ಲ ಇದು ಸರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಮ ಸಂಘದಲ್ಲಿ ಇಷ್ಟು ದುಡ್ಡು ಲಾಭ ಇದೆ ಅಂತೇಳಿ ಶಬಾಷ್ಗಿರಿ ಕೊಟ್ಟೋಗ್ಬಿಟ್ಟಿದ್ದಾರೆ. ಶಬಾಸ್ ಕೊಟ್ಟರು. ಜೊತೆಗೆ ಆಡಿಟ್ ವರದಿ ಏನು ಹೇಳುತ್ತೆ? ಲಾಭದಾಯಕವಾಗಿದೆ ಸರ್. ಏನಲ್ಲಿದ್ದೀರೋ? A+ ಅಲ್ಲಿದ್ದೀರೋ? ಯಾವುದ್ರಲ್ಲಿದ್ದೀರಿ? A+ ಸರ್. ಹೌದಾ? ಹಾಂ ಸರ್, ಪರವಾಗಿಲ್ಲ. ಬಿಗೂ ಬಂದಿದ್ವಿ, A+ ಇದ್ವಿ. ರಾಜ್ಯ ಮಟ್ಟದಲ್ಲಿ ನನಗೆ ಪ್ರಶಸ್ತಿ ಕೊಟ್ಟರು ಸರ್.
ಹೌದಾ? 2024ರಲ್ಲಿ ಉಪಮುಖ್ಯಮಂತ್ರಿ ಮುರುಡೇಶ್ವರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ಅಂತ ಮಾಡಿದ್ರು. ಆಗ ರಾಜ್ಯ ಸಂಘನ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತೇಳಿ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಮತ್ತು 2023ರಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾದೇವಪ್ಪ ಸಾಹೇಬ್ರಿಂದ ಅಲ್ಲೂ ನನ್ನ ಪ್ರಗತಿಪರ ಕೃಷಿಕ ಅಂತೇಳಿ ಪ್ರಶಸ್ತಿ ಸಿಕ್ಕಿದೆ ಸರ್. ನಾನು 3-4 ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಸರ್. 4 ಇದೆ. ಒಳ್ಳೆಯದು ಬಸವೇಗೌಡ್ರೆ. ವೈಯಕ್ತಿಕವಾಗಿ ಮೀನು ಸಾಕ್ತಿದ್ದೀರಿ, ಸಹಕಾರಿ ಸಂಘದ ಮೂಲಕ ಮೀನು ಸಾಕಿ ಯಶಸ್ವಿಯನ್ನು ಕಂಡಿದ್ದೀರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳಿದ್ರು ಅಂದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ ಸರ್, ಹೇಳಿ ದಯವಿಟ್ಟು. 9880-6637 ಸರ್. ಇನ್ನೊಮ್ಮೆ ಹೇಳ್ತೀರಾ? 9880-126637 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ ಗೌಡ್ರೆ. 9880-126637 ಸರ್. ಒಳ್ಳೆಯದು ಬಸವೇಗೌಡ್ರೆ. ಇದುವರೆಗೂ ನಿಮ್ಮ ಮೀನುಗಾರರ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ, ನಿಮ್ಮ ಅನುಭವಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಸಹಕಾರಿ ವ್ಯವಸ್ಥೆಯಲ್ಲಿ ಮೀನು ಉತ್ಪಾದನೆಯನ್ನು ಕುರಿತು ಟಿ. ನರಸೀಪುರ ತಾಲೂಕು ಬೇಡನಹಳ್ಳಿಯ ಚಾಮುಂಡೇಶ್ವರಿ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷರಾದ ಬಿ. ಬಸವೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯನ್ನು ಕುರಿತು ಗುಂಡ್ಲುಪೇಟೆ ತಾಲೂಕು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎಸ್. ವಿವೇಕ್ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್. ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್. ಕೇಶವಮೂರ್ತಿ.